ಕರ್ತನಲ್ಲಿ ಭರವಸೆ ಬಿಡುವವರು ಚಿಯೋನ್ ಪರ್ವತದ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸ್ಥಿರವಾಗಿರ್ತದೆ. ಹಲ್ಲೆಲೂಯಾ. ಯಾವಾಗ ನಾವು ಕರ್ತನಲ್ಲಿ ಭರವಸೆ ಬಿಡ್ತೇವೋ, ಕರ್ತನನ್ನ ನಂಬುತ್ತೇವೋ, ಕರ್ತನನ್ನ ಹಲ್ಲೆಲೂಯಾ ಗಟ್ಟಿಯಾಗಿ ಹಿಡಿದುಕೊಳ್ತೇವೋ, ಆಗ ದೇವರು ಏನಾಗಿರ್ತಾರೆ? ಹಲ್ಲೆಲೂಯಾ. ಚಿಯೋನ್ ಪರ್ವತದ ಹಾಗೆ, ಹಲ್ಲೆಲೂಯಾ, ಚಿಯೋನ್ ಪರ್ವತದ ಹಾಗೆ ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿ ಕರ್ತನು ನಮ್ಮ ಜೊತೆಯಲ್ಲಿ ಸದಾ ಸ್ಥಿರವಾಗಿ ಕಡೆಯ ತನಕ ನಮ್ಮನ್ನು ಕಾಪಾಡಿ ನಡೆಸುವಾತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹೋದರಿ ಸಿಸ್ಟರ್ ಮಂಜುಳಾ ಅವರ ಮಗಳ ಜೀವಿತದಲ್ಲಿ ಎಂಥ ಒಂದು ದೊಡ್ಡ ಅದ್ಭುತ ಕಾರ್ಯಗಳನ್ನು ದೇವರು ಮಾಡಿದ್ದಾನೆ. ಹಲ್ಲೆಲೂಯಾ. ಹಾರ್ಟಲ್ಲಿ ಹೋಲ್ ಇದೆ ಅಂತ ಅಂದರೆ, ತೂತ ಇದೆ ಅಂತ ಹೇಳಿದಂಥ ಡಾಕ್ಟರ್ಗಳು ಇವತ್ತು ನಿನ್ನ ಮಗಳಿಗೆ ಏನೇನು ಇಲ್ಲಮ್ಮ. ಹಲ್ಲೆಲೂಯಾ. ಸಂತೋಷವಾಗಿಲ್ವಾ? ನ್ಯೂ ಇಯರ್ ದಿನಾನು ನಾನು ಏನು ಹೇಳಿದೆ ನಿಮಗೆ, ವಾಕ್ಯವನ್ನು ಕೇಳುವಾಗ ಏನು ಮಾಡಬೇಕು? ಎಷ್ಟು ಜನ ಸಂತೋಷ ಪಟ್ರಿ ಇದರಲ್ಲಿ? ಯಾವ ಆಮೇನೂ ನನಗೆ ಕೇಳಿಸಿಲ್ಲಪ್ಪ. ಹಲ್ಲೆಲೂಯಾ. ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು, ದೇವರು ಮಾಡುವ ಮಹಿಮೆಯಾದ ಕಾರ್ಯಗಳನ್ನು ನಾವು ಅಕ್ನಾಲೆಡ್ಜ್ ಮಾಡದೆ ಹೋದರೆ, ನಾವು ಅದನ್ನು ಏನು ಮಾಡದೆ, ನಾವು ಅದನ್ನು ಗುರುತಿಸದೆ ಹೋದರೆ, ನಾವು ಅದಕ್ಕೆ ಸಲ್ಲಿಸಬೇಕಾದ ದೇವರ ಮಹಿಮೆಯನ್ನು ಸಲ್ಲಿಸದೆ ಹೋದರೆ, ಹಲ್ಲೆಲೂಯಾ, ದೇವರು ತನ್ನ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಿ ಬಿಡ್ತಾರೆ. ಇದೀರಾ? ಹಲ್ಲೆಲೂಯಾ. ತುಂಬಾ ಕಡೆಗಳಲ್ಲಿ ನೋಡ್ರಿ, ಯೇಸು ಕ್ರಿಸ್ತನು ಎಲ್ಲಾ ಕಡೆ ಅದ್ಭುತ ಮಾಡಿದ್ರು, ಆದರೆ ಸ್ವಂತ ಊರಿನಲ್ಲಿ ಅದ್ಭುತ ಮಾಡಲೇ ಇಲ್ಲ. ಕಾರಣ ಅಲ್ಲಿರುವವರು ಯೇಸು ಕ್ರಿಸ್ತನನ್ನ ನಂಬಲಿಲ್ಲ. ಹಲ್ಲೆಲೂಯಾ. ಎಲ್ಲ ದೇವಜನರೇ ವಾಕ್ಯಗಳನ್ನ ಆದಿಕಾಂಡ, ವಿಮೋಚನೆ ಕಾಂಡ, ಯಾಜಕ ಕಾಂಡ, ಅರಣ್ಯ ಕಾಂಡ, ಧರ್ಮೋಪದೇಶ ಕಾಂಡಗಳನ್ನ ಓದಿ ಅದನ್ನ ಜ್ಞಾಪಕದಲ್ಲಿ ಇಟ್ಟುಕೊಂಡವರು. ಹಲ್ಲೆಲೂಯಾ. ಕರ್ತನ ಆಜ್ಞೆಗಳನ್ನ ಕೈಗೊಂಡು ನಡೆಯುವವರು ದೇವಜನರು, ಯಹೂದ್ಯರು. ಹಲ್ಲೆಲೂಯಾ. ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬಂದಂತ ಜನರು ಇವತ್ತೇನ್ ಮಾಡ್ತಾ ಇದ್ದಾರೆ? ಏನಿಲ್ಲ ಹೇಳ್ರಿ, ಏನಿಲ್ಲ, ನಂಬಿಕೆ ಇಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ನಮ್ಮ ಜೊತೆಯಲ್ಲಿ ಮಾತನಾಡುವಾಗ ನಮಗೆ ನಂಬಿಕೆ ಇಲ್ಲದೆ ಹೋದರೆ ದೇವರ ಕಾರ್ಯವು ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇರುವ ಸ್ವಲ್ಪ ಸಮಯದಲ್ಲಿ ಸ್ವಲ್ಪವಾಗಿ ಹೇಳಿ ಮುಗಿಸಲು ನಾನು ಪ್ರಯತ್ನ ಪಡ್ತೇನೆ. ಹಲ್ಲೆಲೂಯಾ. ವಿಮೋಚನೆ ಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಾಗ, ವಿಮೋಚನೆ ಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯ. யாத்ராராகம் 3ஆம் அதிகாரம் 8வது வசனம். இழித்து ಬಂದಿದ್ದೇನೆ, அவர்களை எகிப்தியரின் கைக்கு விடுதலை ஆக்கவும் அவர்களை அந்த தேசத்திலிருந்து நீக்கி கானானியரும் எகிப்தியரும் இரோமியரும் பெருசியரும் ஏவியரும் எபுசியரும் இருக்கிற இடமாகிய பாலம் தேனும் ஓடுகிற நலமும் விசாலமுமான தேசத்தில் கொண்டு போய் சேர்க்கவும் இறங்குகிறேன். ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಓದುತ್ತೇವೆ, ದೇವರು ಕಡೆಯ ಭಾಗವನ್ನು ಓದಿಕೊಳ್ಳುವಾಗ ಆತನು ಪೆರಿಯರು, ಇವಿಯರು, ಯಬೂಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಯಾಕೆ ಇಳಿದು ಬಂದನಂತೆ? ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಕಾನಾನ್ ದೇಶಕ್ಕೆ, ಅಂದರೆ ಹಾಲು ಜೇನು ಹರಿಯುವಂತ ದೇಶಕ್ಕೆ, ಒಳ್ಳೆಯದು, ಆಮೇಲೆ ಏನು ವಾಕ್ಯ ಹೇಳ್ತದೆ, ವಿಸ್ತಾರವಾದಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ ದೇವರು ತಾನಾಗಿ ಇಳಿದು ಬಂದನಂತೆ. ಹಲ್ಲೆಲೂಯಾ.
ಕಳೆದ 1-2 ತಿಂಗಳಿಗೆ ಮುಂಚೆ ದೇವರು ನಮ್ಮೊಟ್ಟಿಗೆ ಮಾತನಾಡಿದನು, ನಾನೇ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೇ ಇಳಿದು ಬಂದಿದ್ದೇನೆ. ಅದೇ ರೀತಿಯಾಗಿ ಇಲ್ಲಿ ಮೋಶೆಯೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ, ನೋಡಪ್ಪ, ನನ್ನ ಜನರನ್ನ ಬಿಡಿಸಿಕೊಂಡು ಬರುವುದಕ್ಕಾಗಿ ನಾನೇ ಇಳಿದು ಬಂದಿದ್ದೇನೆ. ಹಲ್ಲೆಲೂಯಾ. ದೂತನನ್ನ ಕಳಿಸಲಿಲ್ಲ, ಪ್ರವಾದಿಗಳನ್ನ ಕಳಿಸಲಿಲ್ಲ. ಹಲ್ಲೆಲೂಯಾ. ಯಾರು ಬಂದ್ರು? ಆತನೇ ಇಳಿದು ಬಂದ, ಆತನೇ ಮುಂದೆ ನಡೆದುಕೊಂಡು ಹೋದ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ದೇವರು ನಿಮ್ಮ ಮುಂಬಲವಾಗಿ, ನಿಮ್ಮ ಮುಂದುಗಡೆಯಲ್ಲಿ, ಹಲ್ಲೆಲೂಯಾ, ಆತನು ನಡೆದು ನಿಮ್ಮನ್ನು ಆಶೀರ್ವದಿಸಿ ವಿಸ್ತಾರವಾದ ಒಳ್ಳೆಯ ಸ್ಥಳಕ್ಕೆ, ಹಲ್ಲೆಲೂಯಾ, ಹಾಲು ಜೇನು ಹರಿಯುವಂತಹ ಆ ಒಂದು ಆಶೀರ್ವಾದ ಸ್ಥಳಕ್ಕೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರೆದುಕೊಂಡು ಹೋಗಲಿದ್ದಾನೆ. ಜೋರಾಗಿ ಹೇಳ್ರಿ ಆಮೆನ್. ಎಷ್ಟು ಸಂತೋಷ ಅಲ್ವಾ? ಹಲ್ಲೆಲೂಯಾ. ಹಾಲು ಜೇನು ಹರಿಯುವ ದೇಶ ಅಂದ್ರೆ ಯಾವ ದೇಶದಲ್ಲಿ ಹಾಲು ಜಾಸ್ತಿ ಆಗಿರ್ತದೋ ಏನರ್ಥ? ಏನಿದೆ ಅಂತ? ಸಮೃದ್ಧಿಯಾಗಿದೆ ಅಂತ. ಹಲ್ಲೆಲೂಯಾ. ದೇವರು ನಮಗೆ ಯಾವ ರೀತಿಯಾದ ಆಶೀರ್ವಾದವನ್ನು ಈ ವರ್ಷದಲ್ಲಿ ಕೊಡಲಿದ್ದಾರೆ? ಸಮೃದ್ಧಿಯಾದ ಆಶೀರ್ವಾದದ, ನಮ್ಮ ಯೋಚನೆಗೆ ನಿಲುಕದಂತಹ, ಹಲ್ಲೆಲೂಯಾ, ಆಶೀರ್ವಾದಗಳನ್ನ ನಮಗೆ ಕೊಡಲಿದ್ದಾನೆ. ಹಲ್ಲೆಲೂಯಾ. ಯೆಶಾಯ ಬರೆದ ಪ್ರವಾದನ ಗ್ರಂಥ 35ನೇ ಅಧ್ಯಾಯ ಮೊದಲ 2 ವಾಕ್ಯಗಳನ್ನು ಓದಿಕೊಳ್ಳುವಾಗ, ಅರಣ್ಯವು ಮೈಕಲ್ಲಿ ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಲೇಬೋನಿನ ಮಹಿಮೆಯು, ಕರ್ಮೇಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯುವವು. ಇವೆಲ್ಲ ಯೆಹೋವನ ಮಹಿಮೆಯನ್ನು, ನಮ್ಮ ದೇವರ ವೈಭವವನ್ನು ಕಾಣುವವು. வனாந்தரமும் வறண்ட நிலமும் மகிழ்ந்து கடிவெளி கழித்து புஷ்பத்தை போல் செழிக்கும். அது மிகுதியாக செழித்து பூரித்து ஆனந்த பூக்களுடன் பாடும். லிபனோனின் மகிமையும் கர்மேல் சாரோன் என்பவனின் அலங்காரமும் அதற்கு அளிக்கப்படும். அவர்கள் கர்த்தருடைய மகிமையும் நமது தேவனுடைய மகத்துவத்தையும் ಕಾಣ್ಬಾರ್ಗಲ್. ಆಮೆನ್. ಹಲ್ಲೆಲೂಯಾ. ಇಲ್ಲಿ ಯೆಶಾಯ ಬರೆದ ಪ್ರವಾದನ ಗ್ರಂಥ 35ನೇ ಅಧ್ಯಾಯ ಮೊದಲನೇ ವಾಕ್ಯ ಹೇಳ್ತದೆ, ಅರಣ್ಯವು ಮರುಭೂಮಿಯು ಆನಂದಿಸುವವು. ಮೇಲಿರೋರೆಲ್ಲ ಕೇಳ್ತಾ ಇದ್ದೀರಾ? ಇಲ್ಲ ಮಕ್ಕಳೇ ನೋಡ್ತಾ ಇದ್ದೀರಾ? ಹಲ್ಲೆಲೂಯಾ. ಗಮನಿಸ್ರಿ, ದೇವರ ವಾಕ್ಯವನ್ನು ಗಮನಿಸ್ರಿ. 35ನೇ ಅಧ್ಯಾಯ ಮೊದಲನೇ ವಾಕ್ಯ ಹೇಳ್ತದೆ, ಅರಣ್ಯವು ಮರುಭೂಮಿಯು ಆನಂದಿಸುವವು, ಒಣನೆಲವು ವರ್ಷಿಸಿ ತಾವರೆಯಂತೆ ಕಳಕಳಿಸುತ್ತದೆ. ಹಲ್ಲೆಲೂಯಾ. ನೋಡಿರಿ, ಅರಣ್ಯ ಮರುಭೂಮಿ ಆನಂದಿಸಬೇಕೆಂದ್ರೆ, ಒಣನೆಲವು ಹಲ್ಲೆಲೂಯಾ ಹರ್ಷಿಸಿ ತಾವರೆಯಂತೆ ಬದಲಾಗಬೇಕೆಂದ್ರೆ ಅಲ್ಲೇನ್ ಬರಬೇಕು? ಏನ್ ಬರಬೇಕು? ಮಳೆ ಬರಬೇಕು, ಆಮೇಲೆ ನೀರು ಬರಬೇಕು. ಹಲ್ಲೆಲೂಯಾ. ನೋಡ್ರಿ, ಒಂದು ಒಣನೆಲವು ಮರುಭೂಮಿಯು ಆಶೀರ್ವಾದವಾಗಿ ಬದಲಾಗಬೇಕಂದ್ರೆ ಅಲ್ಲೇನ್ ಬರಬೇಕು? ನೀರು ಬರಬೇಕು. ಈ ವರ್ಷದಲ್ಲಿ ದೇವರು ನಿನ್ನ ಮುಂದುಗಡೆ ಹೋಗುವಾಗ, ನೀನು ಆತನನ್ನು ಮುಂದೆ ಇಟ್ಟು ನಡೆಯುವಾಗ, ನಿನ್ನ ಮುಂದುಗಡೆ ಆತನು ಹೋಗುವಾಗ, ನಿನ್ನ ಮರುಭೂಮಿಯ ಎಲ್ಲಾ ಪ್ರದೇಶಗಳು ಸಮೃದ್ಧಿಯಾಗಿ ಬದಲಾಗ್ತದೆ. ಹಲ್ಲೆಲೂಯಾ. ಕಳೆದ ವರ್ಷದಲ್ಲಿ ಕಂಡಂತ ವೇದನೆಗಳು, ಸಂಕಟಗಳು, ಬರಿದುತನಗಳು, ಒಣನೆಲಗಳು ಎಲ್ಲವೂ ಬದಲಾಗಿ ಆತನೇ ನಿನ್ನನ್ನು ಆಶೀರ್ವದಿಸಲು ಇಳಿದು ಬಂದ ಕಾರಣ ನಿನ್ನ ಅರಣ್ಯವೆಲ್ಲ ಸಮೃದ್ಧಿಯಾಗಿ ಕಳಕಳಿಸುವಂತ ದೇವರು ಮಾಡಲಿದ್ದಾನೆ. ಹಲ್ಲೆಲೂಯಾ. ಆತನು ನಿಮ್ಮನ್ನು ಆಶೀರ್ವಾದ ಮಾಡುವುದಕ್ಕೆ ಇಳಿದು ಬಂದಿದ್ದಾನೆ. ಹಲ್ಲೆಲೂಯಾ. ನಾನು ಹಾಗೆ ಹೇಳ್ತೇನೆ, ಸಮಯ ಇಲ್ಲ. ನೋಡ್ರಿ, ದೇವರು ಇಸ್ರೇಲ್ ಜನರನ್ನ ಕಾನಾನ್ ದೇಶದಿಂದ ಬಿಡಿಸಬೇಕೆಂದು ತಾನೇ ಇಳಿದು ಬಂದ ಮೇಲೆ ಫರೋಹನ ಮುಂದೆ, ಹಲ್ಲೆಲೂಯಾ, ಆತನ ಮಾತು ಹೋಗ್ತದೆ. ಆದಿಯಲ್ಲಿ ವಾಕ್ಯವಿತ್ತು, ಹಲ್ಲೆಲೂಯಾ,
ಆ ವಾಕ್ಯವನ್ನು ದೇವರಾಗಿದ್ದನು ಅಂತ ದೇವರ ವಾಕ್ಯದಲ್ಲಿ ಹೇಳ್ತೇವೆ. ವಾಕ್ಯವು ಮಾತು ಫರೋಹನ ಮುಂದೆ ಮೋಶೆಯ ಮುಖಾಂತರವಾಗಿ ಹೋಗಿ ನಿಲ್ತದೆ. ನನ್ನ ಜನರನ್ನ ಕಳಿಸು, ಅವರು ನನ್ನನ್ನು ಅರಣ್ಯದಲ್ಲಿ ಏನ್ ಮಾಡಬೇಕು? ಆರಾಧಿಸಬೇಕು. ಫರೋಹನ ಏನ್ ಮಾಡ್ದ? ಮೋಚನ ಕಾಂಡ 3, 4, 5, 6, 7, 8, 9, 10 ವಾಕ್ಯನ ನೀವು ಮನೆಯಲ್ಲಿ ಓದಿಕೊಳ್ಳ್ರಿ. ಹಲ್ಲೆಲೂಯಾ. ಫರೋಹನ ಹೇಳ್ದ, 400 ವರ್ಷದಿಂದ ನಮ್ಮಲ್ಲಿ ಬಳಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಗುಲಾಮಗಿರಿಯಲ್ಲಿ ಇದ್ದಾರಪ್ಪ. ನಾನೇ ಕಳ್ಸಕ್ಕಾಗತ್ತೆ? ನಮ್ಮನೆ ಚಾಕರಿ ಕೆಲಸ ಎಲ್ಲ ಯಾರು ಮಾಡೋದು? ಹಲ್ಲೆಲೂಯಾ. ನೀವು ಪಿರಾಮಿಡ್ ನೋಡಿರ್ಬೋದು. ಪಿರಾಮಿಡ್ ನೋಡಿದ್ದೀರಾ ಈಜಿಪ್ಟ್ನಲ್ಲಿ? ಮೊಬೈಲ್ ಎಲ್ಲ ಈಗ ನೋಡ್ರಿ, ಪಿರಾಮಿಡ್ ಬಹಳ ದೊಡ್ಡ ಪಿರಾಮಿಡ್ಗಳಿದೆ. ಅದು ಕಟ್ಟಿದವರು ಯಾರು? ಇಸ್ರೇಲ್ ಜನರು. ಹಲ್ಲೆಲೂಯಾ. ಆ ಪಿರಾಮಿಡ್ಗಳನ್ನ ಕಟ್ಟಿದ್ದು ಇಸ್ರೇಲ್ ಜನರು. ಅವರನ್ನಿಟ್ಟೆ ಅಷ್ಟು ದೊಡ್ಡ ಪಿರಾಮಿಡ್ಗಳನ್ನ ಕಟ್ಟಿದ್ರು. ಹಲ್ಲೆಲೂಯಾ. ಹೀಗೆ ಮನೆ ಕೆಲಸ, ಅವರ ಕೆಲಸ ಎಲ್ಲ ಮಾಡ್ತಾ ಇದ್ದವ್ರು ಒಂದೇ ಸರಿ ಏನ್ ನೋಡ್ಬೇಕು? ನಮ್ ಬಿಟ್ಬಿಡ್ರಿ, ನಾವು ಹೋಗ್ಬಿಡ್ತೀವಿ ಅಂದ್ರೆ ಕೆಲಸ ಯಾರು ಮಾಡ್ಬೇಕು? ಈಗ ರಾಜನೋ ಅವ್ರ ಹೆಂಡತಿ ಮಕ್ಕಳೇ ಮಾಡ್ಬೇಕು. ಹಲ್ಲೆಲೂಯಾ. ಅದಕ್ಕೆ ರಾಜ ಏನ್ ಹೇಳ್ತಾನೆ? ಆಗಲ್ಲ, ನಾನು ಕಳಿಸಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ರಾಜ ಏನ್ ಅನ್ಕೊಂಡ? ಮೋಶೆಯೊಟ್ಟಿಗೆ ಮಾತನಾಡ್ತಿದ್ದಾನೆ ಅಂತ. ಆದ್ರೆ ಮೋಶೆಯ ಮುಂದೆ ಒಬ್ಬನಿದ್ದಾನೆ, ಮೋಶೆಯನ್ನ ಕಳಿಸಿಕೊಟ್ಟವನು ಒಬ್ಬನಿದ್ದಾನೆ. ಆತನನ್ನ ಗಮನಿಸಲಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದುವರೆಗೂ ಕಂಡು ಕೇಳರಿಯದಂತಹ ಬಹಳ ಕಠಿಣವಾದ ದಿನಗಳನ್ನ ಫರೋಹನು ಅವನ ಜನರು ನೋಡಿದರು. ಹಲ್ಲೆಲೂಯಾ. ಮೊದಲನೇ ಅದ್ಭುತ, ಕೈಯಲ್ಲಿರುವಂತಹ ಆ ಕೋಲನ್ನ ಕೆಳಗೆ ಎಸೆದ ತಕ್ಷಣ ಆ ಕೋಲು ಸರ್ಪವಾಗಿ ಬದಲಾಗಿ, ಹಲ್ಲೆಲೂಯಾ. ಇದೇನ್ ದೊಡ್ಡ ಮಹಾ, ನಮ್ಮ ಜನರಲ್ಲಿಯೂ ಮಂತ್ರ ಮಾಡೋರೆಲ್ಲ ಇದ್ದಾರೆ, ಕರ್ಕೊಂಬ ಅಂದು ಅವರು 2-3 ಕೋಲ್ ಹಾಕಿದ್ದು, ಆ ಕೋಲೆಲ್ಲ ಸರ್ಪವಾಗಿ ಬದಲಾದ ತಕ್ಷಣ, ಹಲ್ಲೆಲೂಯಾ, ಎಲ್ಲ ಜನರು ಏನ್ ಅನ್ಕೊಂಡ್ರು? ಎಲ್ಲದು ಒಂದೇ. ಹಲ್ಲೆಲೂಯಾ. ಇವತ್ತು ಎಷ್ಟೋ ಕಾರ್ಯಗಳು ಭೂಮಿಯಲ್ಲಿ ಏನೇನೋ ನಡೆಯಬಹುದು, ನಾವೇನ್ ಅನ್ಕೊಳ್ತೇವೆ ಎಲ್ಲ ಒಂದೇ. ಇಲ್ಲ. ಹಲ್ಲೆಲೂಯಾ. ದೇವರು ಕಳಿಸಿದಂತ ಸರ್ಪವು ಎಲ್ಲವನ್ನ ನುಂಗಿಬಿಟ್ಟಿತು. ಹಲ್ಲೆಲೂಯಾ. ಏನ್ ಮಾಡ್ಬಿಡ್ತು? ಎಲ್ಲವನ್ನ ನುಂಗಿಬಿಟ್ಟಿತು. 125ನೇ ಕೀರ್ತನೆ, ಬೇಗ ಬರ್ರಿ, ಟೈಮ್ ಇಲ್ಲ. ಸ್ತೋತ್ರಪ್ಪ. 3ನೇ ವಾಕ್ಯ. படிங்க தமிழ்ல. நீதிமான்கள் அநியாயத்திற்கு தங்கள் கைகளை நீட்டாதபடிக்கு அகாமயத்தின் கொடுங்கோல் நீதிமானுடைய சுதந்திரத்தின் ಮೇಲ್ ನಿಲೆತಿರುಕಾದು. ಹಲ್ಲೆಲೂಯಾ. ದುಷ್ಟನ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ಹಲ್ಲೆಲೂಯಾ. ನೀನು ಈ ವರ್ಷದಲ್ಲಿ ನೀತಿವಂತನಾಗಿದ್ದರೆ, ನೀನು ಈ ವರ್ಷದಲ್ಲಿ ದೇವರನ್ನ ನಿನ್ನ ಮುಂದೆ ಇಟ್ಟುಕೊಂಡಿದ್ದರೆ, ಈ ವರ್ಷದಲ್ಲಿ ದೇವರು ನಿನ್ನ ಮುಂದುಗಡೆಯಲ್ಲಿ ಹೋಗುವುದಾದ್ರೆ, ನಿನ್ನ ವಿರೋಧವಾಗಿ ಕಾರ್ಯ ಮಾಡುವ, ನಿನ್ನ ವಿರೋಧವಾಗಿ ದಂಡ ಎತ್ತು ನಿಂತಿದಂತ, ನಿನ್ನ ವಿರೋಧವಾಗಿ ಅಧಿಕಾರದಲ್ಲಿರುವಂತ ಪ್ರತಿಯೊಬ್ಬರನ್ನ ದೇವರು ಈ ವರ್ಷದಲ್ಲಿ ನೆಲಸಮವಾಗಿ ಮಾಡಲಿದ್ದಾನೆ. ಹಲ್ಲೆಲೂಯಾ. ಕರ್ತನು ನಿನ್ನ ಮುಂದೆ ಇರುವಾಗ ಮಾತ್ರ. ಫರೋಹನು ಇಸ್ರೇಲರಿಗೆ ಒಪ್ಪಿಕೊಳ್ಳಲೇ ಇಲ್ಲ. ಆಗದಿಲ್ಲ ಕಣಯ್ಯ, ನಾನು ಕಳ್ಸಕ್ಕಾಗಲ್ಲ. ಹಲ್ಲೆಲೂಯಾ. ನೀನೇನಾದ್ರು ಮಾಡು, ನಾನು ಕಳ್ಸಲಿಕ್ಕೆ ಆಗೋದಿಲ್ಲ. ಮತ್ತೊಂದು ಸಾರಿ ಫರೋಹನ ಮುಂದೆ ಮಾತು ಹೋಗಿ ನಿಲ್ತದೆ, ನನ್ನ ಜನರನ್ನ ಕಳಿಸಿಕೊಡು. ಹಲ್ಲೆಲೂಯಾ. ಫರೋಹನೇನು ಹೇಳ್ದ? ಆಗಲ್ಲ, ನಾನು ಕಳ್ಸಕ್ಕಾಗಲ್ಲ. ಹಲ್ಲೆಲೂಯಾ. ಇದುವರೆಗೂ ನಿಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ಆಗೋದಿಲ್ಲ ಅಂತ ಹೇಳಿರಬಹುದು, ಎಷ್ಟೋ ಆಶೀರ್ವಾದ ಹುಡುಕುವಾಗ ಸಿಗದೇ ಇದ್ದಿರಬಹುದು, ಎಷ್ಟೋ ಕಾರ್ಯಗಳನ್ನ, ನಿಮ್ಮದಾಗಿರುವ ವಸ್ತುಗಳು ನೀವು ಕೇಳಿದಾಗ ನಿಮಗೆ ಸಿಗದೇ ಇದ್ದಿರಬಹುದು. ಆದರೆ ಈ ವರ್ಷದಲ್ಲಿ ದೇವರು ನಿನ್ನ ಮುಂದಗಡೆಯಲ್ಲಿ ಬರುವಾಗ, ದೇವರು ನಿನ್ನ ಮುಂದಗಡೆಯಲ್ಲಿ ಹೋಗುವಾಗ, ನಿನ್ನ ಒಣನೆಲವು, ನಿನ್ನ ಅರಣ್ಯವು ಸಮೃದ್ಧಿಯಾಗಿ ಬದಲಾಗೋದಕ್ಕೆ ಬೇಕಾದ ಎಲ್ಲಾ ಕಾರ್ಯಗಳನ್ನ ದೇವರು ಮಾಡಲಿದ್ದಾನೆ. ಹಲ್ಲೆಲೂಯಾ. ಫರೋಹನ ಆರಾಮಾಗಿದ್ದ, ಏನ್ ತೊಂದರೆ ಇಲ್ಲ, ಆರಾಮಾಗಿದ್ದ. ದೇವ್ರೇನ್ ಮಾಡಿದ್ರು? ಆರಾಮಾಗಿ ಮಲ್ಕೊಂಡಿದ್ದ ಮನೆಯಲ್ಲಿ. ಕಪ್ಪೆಗಳು ಏನ್ ಬಂತು? ಕಪ್ಪೆಗಳು. ಎಲ್ಲಿ ನೋಡಿದ್ರು ಕಪ್ಪೆಗಳು. ಎಷ್ಟು ಜನರಿಗೆ ಕಪ್ಪೆ ಅಂದ್ರೆ ಇಷ್ಟ? ಸಿಸ್ಟರ್ಸ್ಗಳ ಬಹಳ ಇಷ್ಟ ಇರುತ್ತೆ ಕಪ್ಪೆ ಅಂದ್ರೆ. ಅವಳೂರ ಹಿಡಿದು ಮನೆಗೆ
ಅಲ್ಲೇಲೂಯ. ಸ್ವಲ್ಪ ಬ್ರದರ್ಸಿಗೆ ರೋಸ್ಟ್ ಗಿಸ್ಟ್ ಮಾಡಿಕೊಟ್ರೆ ಭಾಳ ಚೆನ್ನಾಗಿರುತ್ತೆ. ಅಲ್ಲೇಲೂಯ. ಡೀಪ್ ಫ್ರೈ, ತವಾ ಫ್ರೈ ಚೆನ್ನಾಗಿ ಮಾಡಿ ಕಾಲು ಗೀಲೆಲ್ಲ ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಅಲ್ಲೇಲೂಯ, ಕಣ್ಣಿಗಿನ್ನೆಲ್ಲ ತೆಗೆದು ಇವತ್ತೇ ಟ್ರೈ ಮಾಡ್ತೀರಾ ಮನೆಗೆ ಹೋಗಿ. ಅಲ್ಲೇಲೂಯ. ಊರೆಲ್ಲ ಕಪ್ಪೆಗಳೇ. ಅಲ್ಲೇಲೂಯ. ಎಲ್ಲಿ ನೋಡಿದ್ರು ಕಪ್ಪೆ, ಒಂದೊಂದು ಕಪ್ಪೆ ಅಲ್ಲ, ರಾಶಿ ರಾಶಿ ಕಪ್ಪೆ. ಜನರಿಗಿಂತ ಕಪ್ಪೆನೇ ಜಾಸ್ತಿ ಇದಾವೆ. ಪರೋನೇನಾದ ಟೆನ್ಷನ್ ಆಗ್ಬಿಟ್ಟ. ಕರ್ಸು ಮೋಶೆಯನ್ನ. ಸರಿ ಆಯ್ತು, ನಾನು ಕಳಿಸ್ತೀನಿ, ಫಸ್ಟ್ ಈ ಕಪ್ಪೆ ಎಲ್ಲ ಹೋಗ್ಲಿ. ಅಲ್ಲೇಲೂಯ. ಕಪ್ಪೆ ಎಲ್ಲ ಹೋಗಿದ್ದು ಮತ್ತೇನ್ ಮಾಡ್ದ? ಆಗಲ್ಲ. ಅಲ್ಲೇಲೂಯ. ದೇವರು ಮೋಶೆಯ ಮುಖಾಂತರವಾಗಿ 10 ಅದ್ಭುತಗಳನ್ನ ಐಗುಪ್ತ ದೇಶ ಜನರಲ್ಲಿ ಮಾಡಿದರು. ಅಲ್ಲೇಲೂಯ. ನೀವು ಓದಿಕೊಳ್ರಿ, ಟೈಮ್ ಇಲ್ಲ ನನಗೆ, ಟೈಮ್ ಇಲ್ಲ. ಅಲ್ಲೇಲೂಯ. ಕಪ್ಪೆಗಳು ಬಂತು. ಎಲ್ಲಿ ಬಂತು? ಎಲ್ಲಿ ಐಗುಪ್ತರಿದ್ರು ಅಲ್ಲಿ ಮಾತ್ರ ಬಂತು. ಯಹೂದ್ಯರು ಇದ್ದಂತ ಸ್ಥಳದಲ್ಲಿ ಒಂದು ಕಪ್ಪೆನೂ ಇರಲಿಲ್ಲ. ಅಲ್ಲೇಲೂಯ. ಒಪ್ಕೊಳ್ಳಿಲ್ಲ ರಾಜ. ಮೋಶೆ ತನ್ನ ಕೈಗಳನ್ನೆತ್ತಿ ಆಕಾಶದ ಕಡೆಗೆ ತನ್ನ ಕೈಗಳನ್ನ ತೋರಿಸಿದಾಗ ಕಲ್ಲಿನ ಮಳೆ. ಅಲ್ಲೇಲೂಯ. ಏನ್ ಬಂತು? ಕಲ್ಲಿನ ಮಳೆ, ಮಂಜುಗಡ್ಡೆಯ ಮಳೆ. ಅದು ನಾವು ನೋಡಿದಂಗೆ ಇಷ್ಟಿಷ್ಟೇ, ನೀವು ಬಾಯಲ್ಲಿ ಹಾಕೊಂತಿದ್ರಲ್ಲ ಅಷ್ಟಲ್ಲ. ಒಂದೊಂದು ಮಣ ಬಿದ್ರೆ ಏನಾಗತ್ತೆ ಹೇಳ್ರಿ? ಒಂದು ಮಣ ಅಂದ್ರೆ ಗೊತ್ತಿಲ್ವಾ? ಎಷ್ಟು ಕೆಜಿ ಇರ್ಬೋದು ಒಂದು ಮಣ ಅಂದ್ರೆ? 10 ಕೆಜಿನಾ? ಅಲ್ಲೇಲೂಯ. 10 ಕೆಜಿ ಮೇಲಿಂದ ಬರ್ಬೇಕಾದ್ರೆ ನಿಧಾನಕ್ಕೆ ಬರುತ್ತಾ? ಅಲ್ಲೇಲೂಯ. ಎಷ್ಟು ಜೋರಾಗಿ ಬರುತ್ತೆ? 100 ಕೆಜಿ ಅಷ್ಟು ಭಾರದೊಟ್ಟಿಗೆ ಬರುತ್ತೆ. ಅದು 10 ಕೆಜಿನೇ ಇರಬಹುದು. ಬಂದು ನಮ್ಮ ತಲೆ ಮೇಲೆ ಬಿದ್ದರೆ ಏನಾಗತ್ತೆ? ನೀವು ಈ ಕಾರ್ಟೂನ್ ನೆಟ್ವರ್ಕ್ ಎಲ್ಲ ನೋಡಿದರೆ ಏನೋ ಗೊತ್ತಿಲ್ಲ, ಈ ಟಾಮ್ ಅಂಡ್ ಜೆರಿ ಇರುತ್ತೆ, ಹೌದ್ರಾ? ಆ ಜೆರಿ ಅಂದ್ರೆ ಇಲಿ, ಆ ಒಂದು ಏನು ಬೆಕ್ಕಿಗೆ ಒಂದು ಪ್ಯಾನ್ ಇಟ್ಕೊಂಡು ಟಂಗ್ 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 ಅಂತ ಹೊಡೆದಿದ್ದು ಏನಾಗತ್ತೆ? ಬೆಕ್ಕು ಭೂಮಿ ಒಳಗೆ ಸಿಂಗ್ ಅಂತ ಮೇಲಿಂದ ಬಿದ್ದರೆ ಏನಾಗತ್ತೆ ಮನುಷ್ಯ? ನಾವು ಜೊತೆಗೆ ಒಳಗೋಗ್ಬಿಟ್ಟಿರ್ತೀವಿ. ಹಲ್ಲೆಲೂಯ. ದೇವರು ಇಸ್ರೇಲ್ ಜನರನ್ನ ಬಿಡಿಸಬೇಕೆಂದು ತೀರ್ಮಾನ ಮಾಡಿ ತಾನೇ ಇಳಿದು ಬಂದ ಮೇಲೆ ಆತನ ಮುಂದೆ ಯಾರು ನಿಲ್ಲಲು ಸಾಧ್ಯವಿಲ್ಲ. ಹಲ್ಲೆಲೂಯ. 10 ಅದ್ಭುತಗಳು. ಕಜ್ಜಿ ಬಂತು, ಮಿಡತೆಗಳು ಬಂದವು. ಹಲ್ಲೆಲೂಯ. ಕಟ್ಟ ಕಡೆಯದಾಗಿ ಚೊಚ್ಚಲು ಮಕ್ಕಳು ಕೊಲ್ಲಲ್ಪಟ್ಟರು. ಆದರೆ ಇಸ್ರೇಲರಲ್ಲಿ ಒಬ್ಬರಾದರೂ, ಹಲ್ಲೆಲೂಯ, ಇಸ್ರೇಲರಲ್ಲಿ ಒಬ್ಬರಿಗಾದರೂ ಹಾನಿಯಾಗದೆ ದೇವರು ತನ್ನ ಜನರನ್ನ ಕಾಪಾಡಿ. ಹಲ್ಲೆಲೂಯ. ಅವಲೇ ಪಾಸ್ ಹೇಳ್ತಾ ಇದ್ರು, ಈ ವರ್ಷದಲ್ಲಿ ಒಂದು ರೋಗ ಬರಲಿದೆ ಅಂತ ದೇವರು ತಿಳಿಸಿದ್ದಾರೆ. ರೋಗ ಹೇಗಿರುತ್ತಂದ್ರೆ ಈ ಮಾಂಸ ಕರಗಿ ಕೆಳಗೆ ಬೀಳುತ್ತಂತೆ. ಹೇಗೆ? ಮಾಂಸ ಕರಗಿ ಕೆಳಗೆ ಬೀಳುತ್ತೆ, ಒಳಗಿರುವಂತ ಮೂಳೆ ಬೆಂಡಾಗಿ ಹೋಗುತ್ತೆ, ಕಣ್ಣುಗಳಿಗೆ ಏನೋ ಒಂದು ತಾಗಿ ಕುರುಡಾಗಿ ಹೋಗ್ತದೆ. ಈ ವರ್ಷದಲ್ಲಿ ಹಲ್ಲೆಲೂಯ ಈ ರೋಗಗಳು ಬರಲಿದೆ. ಹಲ್ಲೆಲೂಯ. ಎರಡನೇದಾಗಿ ಬ್ಯಾಂಕ್ನಲ್ಲಿ ಏನೋ ಯಾರೆಲ್ಲ FD ಎಲ್ಲ ಸೇರಿಸಿಟ್ಟಿದ್ದಾರೋ ಎಲ್ಲವನ್ನ ತೆಗೆದುಕೊಳ್ಳಲಿದ್ದಾರೆ. ಹಲ್ಲೆಲೂಯ. ಅಂತ್ಯ ದಿನವು ಪ್ರಾರಂಭವಾಗಿದೆ. ಅಂಧಿಕ್ರಿಸ್ತನು ಬರುವಂತ ಕಾಲು ಬಹಳ ಸಮೀಪದಲ್ಲಿದೆ. ಹಲ್ಲೆಲೂಯ. ಯಾಕೆ ದೇವರು ನಮ್ಮೊಟ್ಟಿಗೆ ಮಾತನಾಡಿ ಪ್ರಾರ್ಥಿಸಿರಿ 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 ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಹಲ್ಲೆಲೂಯ, ಒಂದು ಉದಾಹರಣೆ ಕೊಡ್ಲಾ? ಇದ್ದೀರಾ? ಹಲ್ಲೆಲೂಯ. ಒಂದು ಒಳ್ಳೆ ಕತೆ ಇದೆ, ಕೇಳ್ತೀರಾ? ಕತೆ ಅಂದ್ರೆ ಬಹಳ ಇಷ್ಟ. ಹಲ್ಲೆಲೂಯ. ಚೆನ್ನಾಗಿ ಹೇಳ್ರಿ, ಕೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ನಾವು ಸುಮ್ಮನಿರ್ಬೇಕಾದ್ರೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ, ಬೇಕಾಗಿದ್ದಾಗ ಹೇಳ್ರಿ, ಬೇಕಾಗಿದ್ದಾಗ ಮಾಡಲ್ಲ. ನಾವು ಸುಮ್ಮನೆ ಇರ್ಬೇಕಾದ್ರೆ ಒಂದು ಫೋನು ಬರಲ್ಲ. ಅದೇ ನೀವು ಬ್ಯುಸಿ ಆಗ್ರಿ, ಫೋನ್ ಮೇಲೆ ಫೋನ್ ಬರ್ತಾ ಇರೋದು, ಯಾರ ಹತ್ರ ಮಾತಾಡೋದು ಯಾರ ಹತ್ರ ಬಿಡೋದು ಅಂತಾನೆ ಗೊತ್ತಿಲ್ಲ. ಹಲ್ಲೆಲೂಯ. ನೋಡ್ರಿ, ಶಿಷ್ಯರು 3 ವರ್ಷ ಯೇಸು ಕ್ರಿಸ್ತನೊಟ್ಟಿಗೆ ನಡೀತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದಾರೆ, ಇಲ್ಲಿಗೆ ಹೋಗ್ತಾ ಇದ್ದಾರೆ, ದೇವರು ಅವರ ಮೂಲಕವಾಗಿ ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಹಲ್ಲೆಲೂಯ. ಇದೀರಾ? ಎಲ್ಲ ಸಂತೋಷವಾಗಿ ನಡೀತಾ ಇದೆ. ಆದರೆ ಗೆತ್ಸಮನೆ ತೋಟದಲ್ಲಿ ಇನ್ನೇನು ಸಮಸ್ಯೆಗಳು, ಹೋರಾಟಗಳು, ಬಾಧೆಗಳು, ಅವಮಾನಗಳು, ನಿಂದನೆಗಳು ಬರುವ ಸಮಯದಲ್ಲಿ
ಶಿಷ್ಯರು ಏನ್ ಮಾಡ್ತಾ ಇದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ಹಲ್ಲೆಲೂಯಾ. ನಾವು ಸುಮ್ಮನೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಆದ್ರೆ ಒಂದು ಕಷ್ಟ ಅಂತ ಬಂದಾಗ ಏನ್ ಮಾಡ್ತೀವಿ? ಪ್ರಾರ್ಥನೆ ಇರೋದಿಲ್ಲ, ಏನೇನು ಇರೋದಿಲ್ಲ. ಬೇರೆ ಯಾರಿಂದ ನಾವು ಓಡ್ತಾ ಇರ್ತೇವೆ, ಬೇರೆ ಯಾವುದೋ ಕಾರ್ಯದಲ್ಲಿ ಓಡ್ತಾ ಇರ್ತೇವೆ, ನಮಗೆ ಅರಿವಿದಿರೋದು ಯಾಕೆ ಓಡ್ತಾ ಇದ್ದೀವಿ ಅಂತ. ಹಲ್ಲೆಲೂಯಾ. ಕಠಿಣವಾದ ದಿನವು ಪ್ರಾರಂಭವಾಗಿದೆ, ಕಠಿಣವಾದ ಕಾಲವು ಪ್ರಾರಂಭವಾಗಿದೆ. ಇನ್ನು ನೀನು ದೇವರನ್ನ ಹುಡುಕದೆ, ಪ್ರಾರ್ಥನೆ ಮಾಡದೆ, ನಿನ್ನ ಕಾರ್ಯದಲ್ಲಿ ನಿನ್ನ ಕೆಲಸದಲ್ಲಿ ಓಡ್ತಾ ಇದ್ರೆ ಓಡು. ಹಲ್ಲೆಲೂಯಾ. ನಾಳೆ ದಿವಸ ಸಂಕಟಗಳು, ಕಷ್ಟಗಳು ನಿನ್ನನ್ನು ಬಂದು ಹಿಡಿದುಕೊಂಡಾಗ ದೇವರ ಮೇಲೆ ದೂಷಣೆ ಹಾಕಬೇಡ. ಇದೀರಾ? ಹಲ್ಲೆಲೂಯಾ. ಕೊರೋನಾ ಟೈಮಲ್ಲಿ ಎಲ್ಲರೂ ಏನು ಹೇಳಿದ್ರು? ಮಾಸ್ಕ್ ಹಾಕೊಳ್ರಿ, ಇಂಜೆಕ್ಷನ್ ಹಾಕೊಳ್ರಿ. ಹೌದ್ರಾ? ಹಾಕೊಂಡ್ರ ಇಲ್ಲ? ಹಾಕೊಂಡಿಲ್ಲ ಅಂದ್ರೆ ಕೊರೋನಾ ಬರುತ್ತೆ ಅಂತ ಹಾಕೊಂಡ್ರ, ಇಲ್ಲ ಪೊಲೀಸರು ಏನೋ ನೋಡಿ ಏನೋ ಮಾಡ್ತಾರೆ ಅಂತ ಹಾಕೊಂಡ್ರ? ಹೇಳ್ರಿ. ಕೊರೋನಾ ಬರುತ್ತೆ ಅಂತ ಯಾರು ಹಾಕೊಂಡಿಲ್ರಿ. ಹಲ್ಲೆಲೂಯಾ. ಇದೀರಾ? ನೋಡ್ರಿ, ಕೊರೋನಾ ಬರ್ತಾ ಇದೆ, ಎಲ್ಲ ಸೇಫ್ ಆಗಿರಿ ಅಂತ ಒಳಗೆ ಹೇಳಿದಾಗ ನೀನು ಹೊರಡೆ ಹೋದ್ರೆ ಏನಾಗತ್ತೆ? ಏನಾಗತ್ತೆ? ನಿನಗೆ ರೋಗ ಬರುತ್ತೆ, ನಿನ್ನ ಮನೆಯೊಳಗೆ ಬರ್ತೀಯ, ನಿಮ್ಮ ಮನೆಯವರಿಗೆಲ್ಲ ಹರಡುತ್ತೆ, ಎಲ್ಲರೂ ಹೋಗ್ಬಿಡ್ತೀರ. ಆಮೇನ್ ಸ್ತೋತ್ರ. ಇದಕ್ಕೆ ತಪ್ಪು ಯಾರು? ಸರ್ಕಾರನಾ? ಯಾರು ತಪ್ಪು? ನಮ್ದೇ ಅಲ್ವಾ? ಹಲ್ಲೆಲೂಯಾ. ಈಗ ದೇವರು ಹೇಳ್ತಾ ಇದ್ದಾರೆ, ಕಠಿಣವಾದ ದಿನ ಬರ್ತಾ ಇದೆ, ಕಷ್ಟಪಡುವ ದಿನ ಬರ್ತಾ ಇದೆ, ವೈರಿಯು ಬಲಗೊಳ್ಳುವ ದಿನ ಬರ್ತಾ ಇದೆ. ನೀನು ನಿನ್ನನ್ನು ಪ್ರಾರ್ಥನೆಯಲ್ಲಿ ಬಲಪಡಿಸ್ಕೊ ಅಂತ ಹೇಳಿದ್ರೆ, ನೀನು ಪ್ರಾರ್ಥನೆ ಮಾಡದೆ ಆಮೇನ್ ಆಮೇನ್ ಸ್ತೋತ್ರ ಸ್ತೋತ್ರ ಅಂತ 5 ನಿಮಿಷ ಪ್ರಾರ್ಥನೆ ಮಾಡಿದ್ರೆ ದೇವರು ಕಾಪಾಡಿ ಬಿಡ್ತಾರ? ಹಲ್ಲೆಲೂಯಾ. ಶಿಷ್ಯರು ನಿದ್ದೆ ಮಾಡ್ತಾ ಇದ್ದಾರೆ. ನೋಡ್ರಿ, ಯೇಸು ಕ್ರಿಸ್ತನ ಯಾಕ್ರಿ ಪ್ರಾರ್ಥನೆ ಮಾಡಬೇಕು? ಆತನಿಗೆ ಅವಶ್ಯಕತೆ ಏನು? ಹಲ್ಲೆಲೂಯಾ. ಆತನು ಹೇಳುವುದು ಬೇಡ, ಒಂದು ನೋಟ ನೋಡಿದ್ರೆ ಸಾಕು, ಲಕ್ಷಗಟ್ಟಲೆ ದೇವದೂತರು ಬಂದು ಆತನ ಪಕ್ಕದಲ್ಲಿ ನಿಂತುಕೊಳ್ತಾರೆ. ಹಲ್ಲೆಲೂಯಾ. ಆತನ ಒಂದು ನೋಟ ನೋಡಿದ್ರೆ ಸಾಕು, ಏನು ಭೂಮಿಯು 2 ಭಾಗವಾಗಿ ಹೋಗ್ತದೆ. ಆತನ ಒಂದು ನೋಟ ಸಾಕು, ಎಲ್ಲವೂ ತಲೆ ಕೆಳಗಾಗಿ ಬಂದು ನಿಲ್ತದೆ. ಆದರೆ ನೋಡ್ರಿ, ಯೇಸು ಕ್ರಿಸ್ತನು ಗೆತ್ಸೆಮನೆ ತೋಟದಲ್ಲಿ ಓಡಿ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕರ್ತನೇ, ಈ ಪಾತ್ರೆಯು ನಿನ್ನ ಚಿತ್ತವಿದ್ದರೆ ನನ್ನನ್ನು ಬಿಟ್ಟು ಏನಾಗ್ಲಿ ಅಂತ ದೇವರಾದ ಯೇಸು ಕ್ರಿಸ್ತನಿಗೆ ಪ್ರಾರ್ಥನೆ ಅವಶ್ಯಕತೆಯಾಗಿದ್ದರೆ, ಏನು ಪ್ರಯೋಜನಕ್ಕೆ ಬಾರದ ನಾವು ನಾಳೆ ರೋಗ ಬಂದ್ರೆ, ಸ್ವಲ್ಪ ತಲೆನೋವು ಬಂದ್ರೆ ನಮ್ಮ ಕೈಲಿ ತಡ್ಕೊಳಕ್ ಆಗಲ್ಲ ದೇವರೇ ಅಂತ ಮಲ್ಕೋಬಿಡುವಂತ ನಾವು, ಹಲ್ಲೆಲೂಯಾ, ಪ್ರಾರ್ಥನೆ ಮಾಡಲು ಹೋದ್ರೆ ಹೇಗೆ ಕಾಪಾಡಲ್ಪಡ್ತೀವಿ ಅಂತ ನಂಬಿಕೆಯಲ್ಲಿದ್ದೀರಾ? ನೀನು ಮಾಡುವಂತ 2 ನಿಮಿಷ 5 ನಿಮಿಷ ಪ್ರಾರ್ಥನೆಯಲ್ಲಿ ಏನು ಅದ್ಭುತ ಕಾಣಕ್ಕಾಗತ್ತೆ? ಹಲ್ಲೆಲೂಯಾ. ದೇವರು ಇಸ್ರೇಲರನ್ನು ಕಾಪಾಡುವುದಕ್ಕೆ ತಾನಾಗೆ ಇಳಿದು ಬಂದು, ನಿಜ, ಹಲ್ಲೆಲೂಯಾ, ಎಲ್ಲರಿಂದ ಬಿಡಿಸಿ, ಫರೋಹನಿಂದ ಬಿಡಿಸಿ ಕಾನಾನ್ ದೇಶಕ್ಕೆ ಕರೆದುಕೊಂಡು ಬರ್ತಾ ಇದ್ದಾರೆ. ಇದೀರಾ? ಎದುರುಗಡೆ ಸಮುದ್ರ ಬಂದು, ಇದು ಏನಾಯ್ತು? ಎಷ್ಟು ಜನ ಮೊಣಕಾಲೂರಿ, ಅಪ್ಪ ನೀನು ಅದ್ಭುತ ಮಾಡ್ತೀಯ ಅಂತ ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು? ಹೇಳ್ರಿ, ಎಷ್ಟು ಜನ ಮಾಡಿದ್ರು? ಯಾಕೋ ಬಹಳ ಸುಸ್ತಲ್ಲಿ ಇದ್ದೀರಪ್ಪ ಎಲ್ಲರೂ, ಎಲ್ಲೋ ಇದ್ದೀರಾ? ಅಯ್ಯೋ ಬ್ರದರ್, ಏನು ಹೇಳೋದು? ಹಲ್ಲೆಲೂಯಾ. ನಮ್ಮ ಕಷ್ಟ ಯಾರಿಗೆ ಹೇಳೋದು ಬ್ರದರ್? ಯಾರು ಕೇಳೋರಿದ್ದಾರೆ ಅಂತ ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀರ. ಹಲ್ಲೆಲೂಯಾ. ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ? ಮನೆಗೆ ಹೋಗಿ ಏನು ಯೋಚನೆ ಇಲ್ಲ, ಏನಿಲ್ಲ. ಚರ್ಚಲ್ಲಿ ಇರೋರಿಗೂ ಭಾಳ ಯೋಚನೆ, ಎಲ್ಲ ವಾಕ್ಯ ಎಲ್ಲ ಎಲ್ಲಿ ಹೋಗ್ತಾ ಇರುತ್ತೆ? ತಲೆ ಮೇಲೆ, ಪಕ್ಕದಲ್ಲಿ, ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗುತ್ತೆ, ನಿಮ್ಮ ಹತ್ರ ಮಾತ್ರ ಬರಲ್ಲ. ಎಷ್ಟು ಜೋರಾಗಾದ್ರೂ ಕೂಗ್ರಿ ಬ್ರದರ್, ನಾವು ಏನ್ ಮಾಡಲ್ಲ, ಕೇಳಲ್ಲ. ಡಿಸೈಡ್ ಮಾಡ್ಬಿಟ್ರೆ ನಮ್ಮ ಮಾತು, ಪಕ್ಕದವ್ರ ಮಾತು, ನಿಮ್ಮ ಮಾತು ಕೇಳಲ್ಲ ನಾವು. ಇದೀರಾ? ಹಲ್ಲೆಲೂಯಾ. ನೋಡ್ರಿ, ದೇವರು
ಐಗುಪ್ತದಲ್ಲಿ ಅನೇಕ 10 ಅದ್ಭುತಗಳನ್ನು ಮಾಡಿ ಸಮುದ್ರದ ಮುಂದೆ ತಂದು ನಿಲ್ಲಿಸಿದ್ರೆ ನಮ್ಮ ಜನರು ಅಯ್ಯೋ 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 ಹಲ್ಲೆಲೂಯಾ. ಅವಲ್ಲೇ ಶಾರದಮ್ಮರು ಸಾಕ್ಷಿ ಹೇಳ್ತಾ ಇದ್ರು, ಆ ಬ್ರದರ್ ಏನೋ ಚೀಟಿ ಹಾಕಿದ್ರಂತೆ, ಅದನ್ನು ಹೊಡ್ಕೊಂಡು ಹೋದ್ರೆ ಯಾರು ಯಾರು ಹೆಂಗ್ರಿ ದೇವ್ರ ನಾಮ ಮಹಿಮೆ ಹೊಂದುತ್ತೆ ನೋಡ್ರಿ. ಆ ಸಹೋದರನ ಹಿಂಜಾರಿ ಆ ಆತ್ಮ ನಷ್ಟಪಟ್ಟು ಹೋಗಲು ಕಾರಣ ಯಾರು? ನಾವೇ ಅಲ್ವಾ? ಹಲ್ಲೆಲೂಯಾ. ನಮ್ಮ ಸಹೋದರರೇ ಅಲ್ವಾ? ಹಲ್ಲೆಲೂಯಾ. ದೇವಜನರು ಮಾತಿನಲ್ಲಿ, ನಡವಳಿಕೆಗಳಲ್ಲಿ, ಕೆಲಸಗಳಲ್ಲಿ ಸರಿಯಾಗಿರಬೇಕು. ನೀನು ಮಾಡುವ ಒಂದು ಕೆಲಸ, ಹಲ್ಲೆಲೂಯಾ, ಒಂದು ಆತ್ಮ ನಷ್ಟಪಟ್ಟು ಹೋದ್ರೆ ನಿನಗೆ ಪರಲೋಕನೇ ಇಲ್ಲ. ಉಳ್ಳಾಡು ಪ್ರೇಯರ್ ಮಾಡು, ದೇವರು ಕೇಳಲ್ಲ. ಇದ್ದೀರಾ ನೋಡಿ, ಸಮುದ್ರದ ಮುಂದೆ ನಿಂತಿದ್ದಾರೆ. ಎಷ್ಟು ಜನ ಪ್ರಾರ್ಥನೆ ಮಾಡಿದ್ರು? ಯಾರು ಮಾಡಲಿಲ್ಲ. ಮಾತಾಡಿದವರೇ ಜಾಸ್ತಿ. ಊರಿನ ಕತೆ, ಆ ಕತೆ, ಈ ಕತೆ. ಮೋಶೆ ನಿನಗಂತೂ ಬುದ್ಧಿ ಇಲ್ಲ, ಕರ್ಕೊಂಬಂದ್ಬಿಟ್ಟೆ, ಬೇರೆ ದಾರಿ ಇತ್ತು, ಇಲ್ಲಿ ಯಾಕೆ ಕರ್ಕೊಂಬಂದೆ? ಹಲ್ಲೆಲೂಯಾ. ಇದ್ದೀರಾ? ಈ ವರ್ಷ ನಿನ್ನ ಮುಂದೆ ಸಮುದ್ರ ಬಂದು ನಿಲ್ಲಲಿದೆ. ಬಂದು ನಿಂತಾಗ ನಿನ್ನೊಳಗೆ ಪ್ರಾರ್ಥನೆ ಇಲ್ಲದೆ ಹೋದರೆ, ನಿನ್ನಲ್ಲಿ ದೇವರ ಭಯವು, ಭಕ್ತಿಯು, ಪರಿಶುದ್ಧತೆ ಇಲ್ಲದೆ ಹೋದರೆ ನೀನು ದಾಟದೇ ಇಲ್ಲ. ಇದ್ದೀರಾ? ಹಲ್ಲೆಲೂಯಾ. ನಾನೇ ಐಗುಪ್ತ ದೇಶದ ಇಸ್ರೇಲ್ ಜನರನ್ನ ಬಿಡಿಸುವುದಕ್ಕಾಗಿ ಇಳಿದು ಬಂದಿದ್ದೇನೆ. ನೋಡಿ, ಆತನ ಇಳಿದು ಬಂದಿದ್ದಾರೆ. ಇಳಿದು ಬಂದಿದ್ದಕ್ಕೆ ಮೋಶೆ, ಆರೋನರು ಮಾತ್ರ ದೇವರ ಮಾತನ್ನ ಕೇಳಿ ಎಲ್ಲ ಮಾಡ್ತಾ ಇದ್ದಾರೆ. ಜನರೆಲ್ಲ ಏನು ಮಾಡ್ತಾ ಇದ್ದಾರೆ? ನೀನು ಏನಾದ್ರು ಮಾಡ್ಕೊಳಪ್ಪ, ನಮಗೇನು, ನೀನ್ ತಾನೇ ಕರ್ಕೊಂಡ್ಬಂದೆ, ಹಲ್ಲೆಲೂಯಾ, ನೀನೇ ಕರ್ಕೊಂಡೋಗಿ, ಇಲ್ಲ ಅಂದ್ರೆ ನಾವು ವಾಪಸ್ ಹೋಗ್ತೀವಿ, ನಮಗೇನು ತೊಂದರೆ ಇಲ್ಲ. ಇದ್ದೀರಾ? ಹಲ್ಲೆಲೂಯಾ. ದೇವರು ನಮಗೋಸ್ಕರ ಇಳಿದು ಬಂದಾರ ಅಂದಮೇಲೆ ಆತನಿಗೆ ಕೊಡುವಂತ ಗೌರವವನ್ನು ನಾವು ಕೊಡಬೇಕು. ಹಲ್ಲೆಲೂಯಾ. ದೇವರನ್ನ ಪ್ರತಿಯೊಬ್ಬರನ್ನ ಪ್ರಾರ್ಥನೆ ಮಾಡಲಿಕ್ಕೆ ಕರೀತಾ ಇದ್ದಾರೆ. ಕಠಿಣ ದಿನ, ಕಷ್ಟದ ದಿನ. ಓಂ ಬ್ರದರ್, ಇದೇನೇ ತಿರುಗಿಸಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೋದು ನೀವು. ಹಲ್ಲೆಲೂಯಾ. ಕೊರೋನಾ ಬಂದಾಗ ಏನಾಯ್ತು? ಈಗ ಕಡೆಯ ದಿನಗಳಲ್ಲಿದ್ದೇವೆ, ವಿಧ ವಿಧವಾದ ರೋಗಗಳೇ ಬರೋದು. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳ್ತದೆ ಏನಂತ ನೋಡನ್ರ? ಪ್ರಕಟಣೆ ಗ್ರಂಥ, ಪ್ರಕಟಣೆ 6ನೇ ಅಧ್ಯಾಯ 3-4 ಓದಿಕೊಂಡು ನಾನೇ ಓದ್ತೀನಿ ಕೇಳ್ರಿ, ಟೈಮ್ ಆಗ್ಬಿಟ್ಟಿದೆ. 2ನೇ ಮುದ್ರೆ ಒಡೆದಾಗ 2ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ, ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವುದಕ್ಕೂ ಮಾಡುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತ್ತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತ್ತು. ಹಲ್ಲೆಲೂಯಾ. ಎಷ್ಟು ಜನ ಡೈಲಿ ಸಾವಿನ ಸುದ್ದಿ ಕೇಳ್ತೀರಾ? ಅವ್ರು ಇವ್ರಿಗೆ ಚುಚ್ಚಿದ್ರು, ಇವ್ರು ಅವ್ರಿಗೆ ಚುಚ್ಚಿದ್ರು. ದೊಂಬಿಗಳು ಕೇಳ್ತಾ ಇದ್ದೀರಾ? ಇದು ಪ್ರಾರಂಭ ಅಧಿಕವಾಗಲಿದೆ ಈ ವರ್ಷದಲ್ಲಿ. ಒಬ್ಬರಿಗೊಬ್ಬರು ಒಡೆದಾಡಿಕೊಂಡು ಸಾಯ್ತಾರೆ. ಸತ್ಯವೇದ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಅವನ ಕೈಯಲ್ಲಿ ಏನು ಕೊಡಲ್ಪಟ್ಟಿದೆ? ದೊಡ್ಡ ಕತ್ತಿ ಏನ್ ಮಾಡಲ್ಪಟ್ಟಿದೆ? ಕೊಡಲ್ಪಟ್ಟಿದೆ. ರೈಟ್. ಆತನು 3ನೇ ಮುದ್ರೆಯನ್ನು ಒಡೆದಾಗ 3ನೇ ಜೀವಿ ಬಾ ಅನ್ನುವುದನ್ನು ಕೇಳಿದನು. ಆಗ ಇಗೋ ಕಪ್ಪು ಕುದುರೆ ಕಾಣಿಸ್ತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ತ್ರಾಸಿತ್ತು. ಆಮೇಲೆ 4 ಜೀವಿಗಳ ಮಧ್ಯದಿಂದ ಒಬ್ಬನ ಧ್ವನಿ ಹೊರಟು ಹಾಗೆ ಹೇಳುವುದನ್ನು ಕೇಳಿದನು. ಅದು ರೂಪಾಯಿಗೆ 1 ಸೇರು ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ, ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಮಾತ್ರ ಏನು ಮಾಡಬೇಡ, ಕೆಡಿಸಬೇಡ. ಹಲ್ಲೆಲೂಯಾ. ಸೇವಕರು ಅವಾಗಲೇ ಹೇಳಿದ್ರು, ಏನು ಬರಲಿದೆ? ಬರಗಾಲ. ಅಕ್ಕಿ ರೇಟ್ ಎಷ್ಟಾಗಿದೆ? 1700 ರೂಪಾಯಿನಾ? 1500 ರೂಪಾಯಿನಾ? 2000 ರೂಪಾಯಿನಾ? ಹಲ್ಲೆಲೂಯಾ. ಬರಗಾಲ. ನಿನ್ನೆನೋ ಮೊನ್ನೆನೋ ಒಬ್ರು ಟ್ವೀಟ್ ಮಾಡಿದ್ದಾರೆ, ಏನು ITBT ಕಂಪ್ನಿಯಲ್ಲಿರೋರು ಈ ವರ್ಷದಲ್ಲಿ ತುಂಬಾ ಜನ ಕೆಲಸ ಕಳ್ಕೊಳ್ಳಿದ್ದಾರೆ. ಕಾರಣ AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಅಂದ್ರೆ
ನಾವು ಏನೆಲ್ಲ ಮಾಡ್ತೇವೋ ನಮಗಿಂತ ವೇಗವಾಗಿ ಕಂಪ್ಯೂಟರ್ ಮಾಡುತ್ತೆ. ಅಲ್ಲೇಲೂಯ, ಹೌದಾ ಇಲ್ಲ? ಈಗ ಮೊಬೈಲಲ್ಲಿ ಇಟ್ಕೊಂಡಿದ್ದೀವಿ, ವೇಗವಾಗಿ ಮಾತಾಡಲ್ವಾ? ಆವಾಗ ಲೆಟರ್ ಬರೀತಾ ಇದ್ವಿ, ಹೌದಾ? ಅದಕ್ಕೆ ಮುಂಚೆ ಏನಿತ್ತು? ಏನಾಯಿತು ಅದಕ್ಕೆ ಮುಂಚೆ? ಹಾಂ ಟೆಲಿಗ್ರಾಮ್, ಆಮೇಲೆ ಟೆಲಿಗ್ರಾಮೇನಾ? ಇಲ್ಲ, ಪೋಸ್ಟೇ. ಅಲ್ಲೇಲೂಯ. ಅದರಲ್ಲಿ ನಿಮ್ಮ ತಾಯಿ ತೀರೋಗ್ಬಿಟ್ರು ಅಂತ ಬರೆದ್ರೆ ಅವ್ರು ಮಣ್ಣಾಗಿ, ಅಲ್ಲೇಲೂಯ, 15 ದಿವಸ ಏನು ಜ್ಞಾಪಕ ದಿನ ಕೊಂಡಾಡ್ದಲ್ಲ, ಆವಾಗಲೇ ಅವ್ರಿಗೆ ಹೋಗಿ ಸ್ವಲ್ಪೋದು, ಓ ಅಯ್ಯೋ ನಮ್ಮ ತಾಯಿ ಹೋಗ್ಬಿಟ್ರು. ಹೌದ್ರಾ? ಇಂಗ್ಲೆಂಡ್ ಲೆಟ್ರಾ? ಮುಖ ನೋಡೋದು ನಾವೇನು ಮಾಡೋದು? ನೀವು ಫೋಟೋ ಇಟ್ಟಿರ್ಬೇಕಾಯ್ತು ಅವಾಗ. ಅಲ್ಲೇಲೂಯ. ನೋಡ್ರಿ, ಇವಾಗ ಏನಾಗ್ತಾ ಇದೆ, ಒಂದು ಕ್ಲಿಕ್ ಹೊಡೆದಿದ್ದು. ಈಗೆಲ್ಲ ಬಹಳ ಅಪ್ಡೇಟು. ಏನು, ಮನೇಲಿ ಕೂತ್ಕೊಂಡೆ ಸತ್ತೋಗಿರೋ ಮುಖ ತೋರಿಸು, ಓ ಈ ಹುಡುಗಿನ, ಅಯ್ಯೋ ಪಾಪ ಕಣ್ರಿ, ಬೋಲಿ ಬಿಟ್ರಿ. ಎಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ? ಆರಾಮಾಗಿ ಮನೆ ಕೂತ್ಕೊಂಡು ನೋಡ್ತಾ ಇದ್ದೀರಾ. ಏನಾಗಿದೆ? ಎಲ್ಲವೂ ಅಪ್ಡೇಟ್ ಆಗಿದೆ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಏನಾಗಲಿದೆ? ನಿಮ್ಮನ್ನು ರಿಪ್ಲೇಸ್ ಮಾಡುವಂತಹ ಮೆಷಿನ್ಗಳು ರೆಡಿ ಆಗಿದೆ. ನಿಮ್ಮ ಕೆಲಸಗಳು ಹೋಗಲಿದೆ. ಕೆಲಸ ಹೋದ್ರೆ ಏನು ಬರುತ್ತೆ? ಏನು ಬರುತ್ತೆ ಹೇಳ್ರಿ? ಅಲ್ಲೇಲೂಯ. ಏನು ಬರುತ್ತೆ? ಬರಗಾಲ ಬರುತ್ತೆ. ಎಲ್ಲರ ಕಡೆಗೆ ಸುಧಾಕರ್ ಬ್ರದರ್ ಹತ್ರ ಹೋಗಿ, ಬ್ರದರ್ ನೀವು ಏನು ಮರ ಎಲ್ಲ ತೆಗಿರಿ, ತಿನ್ನಕ್ಕೆ ಅನ್ನ ಇಲ್ಲ, ಏನು ಮಾಡೋಣ? ಮತ್ತೆ ಭತ್ತ ಬೆಳೆಯೋಣ ಅಂತ ಹೋಗ್ತೀವಿ, ಮಳೆ ಬರಲ್ಲ. ಅಲ್ಲೇಲೂಯ. ತಿನ್ನದೇನು? ವಾಕ್ಯ ಹೇಳ್ತದೆ ಏನಂತ? ರೂಪಾಯಿಗೆ 1 ಸೇರಿ ಗೋಧಿ, ರೂಪಾಯಿಗೆ 3 ಸೇರು ಜವೆ ಗೋಧಿ. ಅಲ್ಲೇಲೂಯ. ನೋಡ್ರಿ, ಈಗೆಲ್ಲ ಏನು ಮಾಡ್ತಾ ಇದ್ದೇವೆ? ಶುಗರ್ ಗಿಗರ್ ಬಂದವರೆಲ್ಲ ಏನು ತಿಂತಾ ಇದ್ದಾರೆ ಹೇಳ್ರಿ? ನೀವು ಅನ್ನ ತಿನ್ನಂಗಿಲ್ಲ, ಏನು ಬರುತ್ತೆ? ಶುಗರ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಏನು ತಿನ್ರಿ? ಬೆಳಗ್ಗೆ ರಾತ್ರಿ ಚಪಾತಿ ತಿನ್ರಿ. ಅಲ್ಲೇಲೂಯ. ಎಲ್ಲರೂ ಚಪಾತಿ ತಿನ್ನಕ್ಕೆ ಸ್ಟಾರ್ಟ್ ಆದಾಗ ಚಪಾತಿನ ಹಿಟ್ಟು ಸಿಗಲ್ಲ, ಏನೂ ಸಿಗಲ್ಲ. ಅವತ್ತು ನಾವು ಕೈ ಬೇಡುವಂಥ ಪರಿಸ್ಥಿತಿ ಬರ್ತದೆ, ಬಂದಾಗಿದೆ. ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನು ಬರಲಿದೆ? ಬರಗಾಲದ ಪ್ರಾರಂಭ. ಅಂದರೆ ಹೇಳುವುದಲ್ಲ, ಈ ವರ್ಷದಲ್ಲೇ ನಡೆದ್ಬಿಡೋದು ಪ್ರಾರಂಭ. ಅಲ್ಲೇಲೂಯ. ಚೆನ್ನಾಗಿ ಕೆಲಸ ಕಳೆದುಕೊಳ್ತಾರೆ, ಬೀದಿಯಲ್ಲಿ ಬರ್ತಾರೆ. ಬಂದಾಗ ಏನು ನಡೆಯುತ್ತೆ? ಸುಮ್ಮನಿರೋನೆಲ್ಲ ಏನು ಮಾಡ್ತಾನೆ? ಕಾಸು ಬೇಗ ಮಾಡ್ಬೇಕಂದ್ರೆ ಏನು ಮಾಡ್ತಾನೆ? ಯಾರು ಮನೆ ನೋಡ್ತಾನೆ, ಇವತ್ತು ರಾತ್ರಿ ತಲೆ ಓಡೋದು ಕಿತ್ಕೊಂಡು ಹೋಗ್ಬಿಡ್ತಾನೆ. ಅಲ್ಲೇಲೂಯ. ಕಳ್ಳತನ ಜಾಸ್ತಿ ಆಗುತ್ತೆ, ಕೋರರು ಜಾಸ್ತಿ ಆಗ್ತಾರೆ, ಜನರು ಕೊಲ್ಲುವರು ಅಧಿಕವಾಗ್ತಾರೆ. ಅಲ್ಲೇಲೂಯ. ಕಡೆದಾಗಿ 8ನೇ ವಾಕ್ಯ, ಬೂದಿ ಬಣ್ಣದ ಕುದುರೆಯು ಕಾಣಿಸ್ತು, ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯು, ಅವನ ಹಿಂದೆ ಪಾತಾಳವೆಂಬವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ಕಾಡು ಮೃಗಗಳಿಂದಲೂ ಕೊಲ್ಲುವುದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಹಲ್ಲೆಲೂಯಾ. ಏನೇನಿಂದ? ಕತ್ತಿಯಿಂದಲೂ ಬರದಿಂದಲೂ. ನೋಡಿ, ಕಾಲು ಭಾಗ 140 ಕೋಟಿಯಲ್ಲಿ ಕಾಲು ಭಾಗ ಅಂದ್ರೆ ಎಷ್ಟು ಜನ ಲೆಕ್ಕ ಹಾಕ್ತೀರಾ? ಎಷ್ಟು ಜನ? 35 ಕೋಟಿನಾ? ಹಲ್ಲೆಲೂಯಾ. 35 ಕೋಟಿ ಜನರು ಕತ್ತಿಯಿಂದ, ಬರದಿಂದ, ಅಂಟು ರೋಗದಿಂದ, ಕಾಡು ಮೃಗಗಳಿಂದ ಕೊಲ್ಲಲ್ಪಡ್ತಾರೆ. ಹಲ್ಲೆಲೂಯಾ. 35 ಕೋಟಿ ಅಂದ್ರೆ ಲೆಕ್ಕ ಹಾಕ್ರಿ. ಇವಾಗ ಕೊರೋನಾ ಬಂದಾಗ ಎಷ್ಟು ಲಕ್ಷ ಜನ ಸತ್ತೋದ್ರು, ಹೌದ್ರಾ? 35 ಕೋಟಿ ಅಂದ್ರೆ ಲೆಕ್ಕ ಹಾಕ್ರಿ. ಎಲ್ಲ ಕಡೆ ಹೆಣವೇ, ಮುಚ್ಚೋದಕ್ಕೂ ಸ್ಥಳ ಸಿಗೋದಿಲ್ಲ. ಹಲ್ಲೆಲೂಯಾ. ನಾನು ಅವಾಗ ಹೇಳಿದೆ ನಿಮಗೆ ಏನು ಬರೆದಿದೆ? ಅಂಟು ರೋಗ. ಅಂಟು ರೋಗ ಅಂದ್ರೆ ಏನು? ಅಂಟು ರೋಗ ಅಂದ್ರೆ ಏನು? ಬೇಗ ಹೇಳ್ರಿ, ಟೈಮ್ ಆಗ್ಬಿಡ್ತು. ಅಂಟು ರೋಗ ಅಂದ್ರೆ ಏನು? ಒಬ್ಬರಿಂದೊಬ್ಬರಿಗೆ ಅಂಥ ರೋಗನೇ ಬರೋದು, ಹರಡದೇ ಇರೋ ರೋಗ ಬರೋದಿಲ್ಲ. ಮತ್ತೆ ನಮ್ಮನ್ನು ಬಂದಾಕ್ತಾರೆ, ಮತ್ತೆ ಕೂಡಾಕ್ತಾರೆ. ಇದೀರಾ? ನಾವೆಲ್ಲಿದ್ದೇವೆ? ಕಡೆಯ ದಿನಗಳಲ್ಲಿ ನಿಂತುಕೊಂಡಿದ್ದೇವೆ. ಈ ಸಮಯದಲ್ಲಿ ನೀನು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ರೆ ಮಾಡು. ಹಲ್ಲೆಲೂಯಾ. ಮಾಡು. ಯೇಸು ಕ್ರಿಸ್ತನನ್ನ ಹಿಡಿದುಕೊಂಡು ಹೋದ್ಮೇಲೆ ಶಿಷ್ಯರೆಲ್ಲ ಎಲ್ಲಿದ್ರು? ಆರಾಮಾಗಿ ಓಡಾಡ್ತಿದ್ರಾ? ಎಲ್ಲಿದ್ರು? ಭಯದಲ್ಲಿ ನಡುಗುತ್ತಾ ರೂಮಿನಲ್ಲಿ ಬಂದ್ ಮಾಡ್ಕೊಂಡಿದ್ರು. ಯಾರಿಗೂ ಕಾಣಬಾರ್ದು, ನಾವು ನಮ್ಮನ್ನು ಸಾಯಿಸ್ಬಿಡ್ತಾರೆ. ಪ್ರಾರ್ಥನೆ ಇಲ್ಲದೆ ಹೋದರೆ ಈ ರೀತಿಯಾಗಿ ಅದೇ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದ ಕಾರಣ, ಹಲ್ಲೆಲೂಯಾ, ಆತನನ್ನು ಶಿಲುಬೆಗೇರಿಸಿದರು. 3ನೇ ದಿನ ಆತನು ಮೃತ್ಯುಂಜಯನಾಗಿ ಎದ್ದು ಬಂದನು.
ಹಲ್ಲೆಲೂಯಾ. ಪ್ರಾರ್ಥನೆ, ನಿನ್ನನ್ನ ನಿನ್ನ ಕುಟುಂಬವನ್ನ ಕಾಯುವುದು ಪ್ರಾರ್ಥನೆ. ನೀವು ಮನೆಯಲ್ಲೇ ಮಾಡುವುದಲ್ಲ, ಯಾಕೆ ಚರ್ಚಲ್ಲಿ ಬಂದು ಚೈನ್ ಪ್ರೇಯರ್ ಮಾಡ್ಬೇಕು? ಯಾಕೆ ಮಾಡಬೇಕು? ಮನೆಯಲ್ಲೇ ಮಾಡುವುದಲ್ಲ, ಯಾಕೆ ಚರ್ಚಿಗೆ ಬಂದು ಮಾಡ್ರಿ ಅಂತ ಹೇಳ್ತಾರೆ? ಮನೇಲಿ ಮಾಡುವಂತ ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಮಾಡ್ತೀರಿ ಹೇಳ್ರಿ, ನಿಜವಾಗ್ಲೂ ಹೇಳ್ರಿ. ಎಷ್ಟು ಜನ ಕೂತ್ಕೊಂಡಿ ಪ್ರಾರ್ಥನೆ ಮಾಡ್ತೀರಾ? ಹೇಳ್ರಿ ಹೇಳ್ರಿ ಹೇಳ್ರಿ. 10 ನಿಮಿಷ ಮಾಡ್ತೀರಾ? ಮೊಮ್ಮಗ ಕುಯ್ ಅಂತ ಅಂದ್ರೆ ಎದ್ದು ಹೋಗ್ತೀರಾ? ಇಲ್ಲ. ಅದೇನು ಪ್ರಾರ್ಥನೆ? ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡಿದಾಗ ಆತನ ಬೆವರು ರಕ್ತವಾಗಿ ಸುರಿಯಿತು. ಆ ಥರ ಪ್ರಾರ್ಥನೆ ಮಾಡಿದೇವ? ಅದೇ ಗೆರ್ಸಮನೆ ತೋಟದ ಪ್ರಾರ್ಥನೆ. ಅಂತ ಪ್ರಾರ್ಥನೆ ಮಾಡ್ತವೆ ಈ ಕಡೆಯ ದಿನಗಳಲ್ಲಿ ನಿಮ್ಮನ್ನ ಕಾಪಾಡಲಿದೆ. ಹಲ್ಲೆಲೂಯಾ. ನಾವು ತುಂಬಾ ಜನರು ಹೇಳ್ಬೋದು, ನಾವು ಬರ್ತೀವಲ್ವಾ ಜೈನ್ ಪ್ರೇಯರ್ಗೆ ಬರ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಏನ್ ಪ್ರೇಯರ್ ಮಾಡ್ತಾ ಇದೀಯಾ? ಎಷ್ಟು ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಿದ್ಯಾ? ಎಷ್ಟು ಹೋರಾಡಿ ಪ್ರಾರ್ಥನೆ ಮಾಡ್ತಾ ಇದೀಯಾ? ಹಲ್ಲೆಲೂಯಾ. ಬಂದು ಪ್ರಾರ್ಥನೆ ಮಾಡ್ಬಿಟ್ರೆ ಎಲ್ಲರಿಗಿಂತ ಓಕೆ ಇಲ್ಲ. ನೀನು ಮಾಡುವ ಪ್ರಾರ್ಥನೆ ನಿನ್ನನ್ನ ಆಳಕ್ಕೆ ಕರೆದುಕೊಂಡು ಹೋಗಬೇಕು. ನೀನು ಮಾಡುವ ಪ್ರಾರ್ಥನೆ ನಿನ್ನನ್ನ ಪರಲೋಕಕ್ಕೆ ಕರೆದುಕೊಂಡು ಹೋಗಬೇಕು. ನೀನು ಮಾಡುವ ಪ್ರಾರ್ಥನೆ ಹಲ್ಲೆಲೂಯಾ ನಿನ್ನ ಬೆವರು ರಕ್ತವಾಗಿ ಸುರಿಯುವಂತೆ ಮಾಡಬೇಕು. ಹಲ್ಲೆಲೂಯಾ. ಇಂಥ ಪ್ರಾರ್ಥನೆ ನೀನು ಮಾಡದೆ ಮುಂಚಿದ್ದಾಗೆ ದೇವರು ಕಾಪಾಡ್ತಾರ ಅಂದ್ರೆ ಸುಳ್ಳು, ಕಾಪಾಡಲ್ಲ. ಹಲ್ಲೆಲೂಯಾ. ಕಾಪಾಡಾಯ್ತು, ನಿನ್ನನ್ನ ರಕ್ಷಿಸಾಯ್ತು, ಪಾಪದಿಂದ ಬಿಡುಗಡೆ ಕೊಟ್ಟಾಯ್ತು, ರೋಗದಿಂದ ಬಿಡುಗಡೆ ಕೊಟ್ಟಾಯ್ತು, ರಕ್ಷಣೆ ಹೊಂದಾಯ್ತು. ಹಲ್ಲೆಲೂಯಾ. ನಿನ್ನ ಜೀವಿತಕ್ಕೆ ಅದ್ಭುತ ಮಾಡಾಯ್ತು. ಇನ್ನೂ ನೀನು ಪ್ರಾರ್ಥನೆ ಮಾಡದೆ ಹಲ್ಲೆಲೂಯಾ ನಿನ್ನ ಮನೆಯಲ್ಲಿ ಆರಾಮಾಗಿ ಮಲ್ಕೋ. ಸಮಯ ಬರುತ್ತೆ, ರೋಗ ನಿನ್ನ ಮನೆಯ ಬಾಗಿಲನ್ನ ತಟ್ಟತ್ತೆ, ನೀನ್ ತೆರೆಯದು ಹೋದ್ರು ಒಡೆದುಕೊಂಡು ಒಳಗೆ ಬರುತ್ತೆ. ಅವತ್ತು ಕಣ್ಣೀರಿಟ್ಟು ಪ್ರಯೋಜನ ಇಲ್ಲ ಸಹೋದರನೇ ಸಹೋದರಿ. ಹಲ್ಲೆಲೂಯಾ. ಅದಕ್ಕಂತ ರೋಗ ಬರಲ್ಲ ಅಂತ ನಾನು ಹೇಳಲ್ಲ, ಬರಬಹುದು, ಬರುತ್ತೆ. ಹಲ್ಲೆಲೂಯಾ. ಆದ್ರೆ ಸೃಷ್ಟಿಕರ್ತನು ನಿನ್ನ ಮುಂದೆ ಇರುವಾಗ, ಹಲ್ಲೆಲೂಯಾ, ಸೃಷ್ಟಿಕರ್ತನು ನಿನ್ನ ಮುಂದೆ ಇರುವಾಗ ಏ ರೋಗವೇ ಯೇಸು ನಾಮದಲ್ಲಿ ಹೊರಗೆ ಹೋಗ್ಬಿಡುತ್ತೆ. ಯಾವಾಗ? ಪ್ರಾರ್ಥನೆ ಮಾಡುವಾಗ. ದೇವರಿಗೆ ನಮ್ಮ ಪ್ರಾರ್ಥನೆ ಏನಕ್ಕೆ ಅಷ್ಟು ಅವಶ್ಯಕತೆ ಇದೆ? ಯಾಕ್ರಿ ದೇವ್ರ ಪ್ರಾರ್ಥನೆ ಮಾಡ್ರಿ ಪ್ರತಿ ಸಾರಿ ಸೇವಕರ ಮೂಲಕ ಮಾತಾಡ್ಬೇಕು? ಯಾಕೆ ಮಾತಾಡ್ಬೇಕು? ಯಾಕೆ ಈ ಚೈನ್ ಪ್ರೇಯರ್ ಎಲ್ಲ ನಡಿಬೇಕು? ಸುಮ್ಮನೆ ಆರಾಮಾಗಿ ಮನೆಗಿರ್ಬೋದಲ್ಲ. ಯಾಕೆ? ಎಲ್ಲರೂ ನೀವು ಬರ್ರಿ, ರಾತ್ರಿ ಬರ್ರಿ, ಬೆಳಗ್ಗೆ ಬರ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ನಮಗೇನಿಲ್ಲ, ಏನಿಲ್ಲ. ಕೈಯಲ್ಲಿ ವಾಚ್ ಇಲ್ಲ ಬ್ರದರ್, ಅದಕ್ಕೆ ಟೈಮ್ ನೋಡೋಕ್ಕಾಗ್ತಿಲ್ಲ, ಬರೋಕ್ಕಾಗ್ತಿಲ್ಲ. ಹೌದ್ರಾ? ನಾವೇನಾಗಿದ್ದೀವಿ? ಭಯಂಕರ ಬ್ಯುಸಿ ಆಗಿದ್ದೀವಿ, ಬಹಳ ಬ್ಯುಸಿ. ಹಲ್ಲೆಲೂಯಾ. ಹೇಳ್ರಿ, ಬ್ಯುಸಿ ಇದ್ದೀರಾ? ಹಲ್ಲೆಲೂಯಾ. ಕಡೆಯ ದಿನವು ನಿನ್ನ ಕಾಲವನ್ನ ಹರಣ ಮಾಡುವಂತ ಸಮಯ. ಹಲ್ಲೆಲೂಯಾ. ಮೊಬೈಲ್ ಫೋನ್ ಇವತ್ತು ಏನ್ ಮಾಡ್ತಾ ಇದೆ? ಟೈಮನ್ನ ತಿಂತಾ ಇದೆ. ಬ್ಯುಸಿ, ಬಿಸ್ನೆಸ್, ಅದು ಇದು ಓಡ್ತಾ ಇದೆಯಾ? ಕಾಲವು ಹಲ್ಲೆಲೂಯಾ ತಿಂತಾ ಇದೆ. ಇದೀರಾ? ಒಂದೇ ಉದಾಹರಣೆ ಕೊಟ್ಟು ನಾನು ಮುಗಿಸ್ಕೊಳ್ತೇನೆ ನೋಡ್ರಿ. ಇಸ್ಕರಿಯೋತ ಯೂತನು ಯೇಸು ಕ್ರಿಸ್ತನೊಟ್ಟಿಗೆ 3 ವರ್ಷ ಇದ್ದ, ಹೌದಾ? ಹಲ್ಲೆಲೂಯಾ. ಯಾವಾಗ ಸತ್ತ? ಯೇಸು ಕ್ರಿಸ್ತನು ಯಾವಾಗ ಹಿಡಿಯಲ್ಪಟ್ರೋ ಆವಾಗ ಹೊಟ್ಟೆ ಒಡೆದು ಸತ್ತ. ಅಂದ್ರೆ 3.5 ವರ್ಷ ಅವನಿಗೆ ಸಮಯ ಇತ್ತು. ಹಲ್ಲೆಲೂಯಾ. ತನ್ನನ್ನು ಬದಲಾಯಿಸುವುದಕ್ಕೆ, ಪ್ರಾರ್ಥನೆ ಮಾಡುವುದಕ್ಕೆ. ಅವನೇನು ದೇವರ ಭಕ್ತಿಯುಳ್ಳವನೇ, ಪ್ರಾರ್ಥನೆ ಮಾಡುವವನೇ, ವಾಕ್ಯ ಓದುವವನೇ, ನನ್ನ ಹಾಗೆ ಪ್ರಸಂಗ ಮಾಡಿದವನೇ. ಕೈಗಳಿಟ್ಟು ಪ್ರಾರ್ಥನೆ ಮಾಡಿದಾಗ ಅದ್ಭುತ ನಡೆಯುತ್ತೆ, ನಿಜ. ಆದ್ರೆ ಹೊಟ್ಟೆ ಹೊಡೆದು ಯಾಕೆ ಸತ್ತ? ಹೇಳ್ರಿ, ಯಾಕೆ ಸತ್ತ? ಹಲ್ಲೆಲೂಯಾ. ಏನಾಗ್ಲಿಲ್ಲ? ಮನ ತಿರುಗಲಿಲ್ಲ. ದೇವರು ಎಷ್ಟೋ ಸಾರಿ ಹೆಚ್ಚಿಸಿರ್ಬೋದು, ಅವನೇನಾಗ್ಲಿಲ್ಲ? ಮನ ತಿರುಗಲಿಲ್ಲ. ಹಣದ ಚೀಲ ಇಟ್ಕೊಂಡು ನಡೀತಾ ಇದ್ದ, ಪ್ರತಿದಿನ ಅದರಲ್ಲಿ ಸ್ವಲ್ಪ ಸ್ವಲ್ಪ ತೆಗಿತಾ ಇದ್ದ. ಯೇಸು ಕ್ರಿಸ್ತನಿಗೆ ಗೊತ್ತು, ಆತನಿಗೆ ಯಾರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ, ಆತನಿಗೆ ಎಲ್ಲರ ಬಗ್ಗೆ ಗೊತ್ತು. ಹಲ್ಲೆಲೂಯಾ. ಅದೇ ಕಾಸೆ ಅವನ ಪ್ರಾಣವನ್ನ ತೆಗೀತು, ಹೌದಾ ಇಲ್ಲ? ಅದೇ ಕಾಸೆ ಅವನ ಪ್ರಾಣವನ್ನ ತೆಗೀತು. ಅದೇ ರೀತಿಯಾಗಿ ಇವತ್ತು ನೀನು ಯಾವುದನ್ನ ಒಳಗಿಡ್ಕೊಂಡು ಯಾರಿಗೆ ಗೊತ್ತಿಲ್ಲದೆ ಮಾಡ್ತಾ ಇದೆಯಾ? ಮಾಡು. ಅದನ್ನಿಟ್ಟೆ
ಅದೇ ನಿನ್ನ ಮರಣದ ಬಾಗಿಲನ್ನ ತೆರೆಯುತ್ತೆ. ಆಮೇಲೆ ದೇವರ ಮೇಲೆ ದೂಷಣೆ ಹೇಳಬೇಡ. ಹಲ್ಲೆಲೂಯ. ಹಿಡ್ಕೋ, ಒಳಗೆ ಹಿಡ್ಕೋ. ಪ್ರಾರ್ಥನೆ ಮಾಡಕ್ ಬರಲ್ವಾ? ನಾನು ಬಿಸಿ, ಹಿಡ್ಕೋ ಒಳಗೆ. ಆ ಬಿಸಿನೇ ನಿನ್ನ ನುಂಗಿ ಬಿಡುತ್ತೆ. ಹಲ್ಲೆಲೂಯ. ಇವ್ರದ್ದು ಯಾವಾಗ್ಲೂ ಇದ್ದಿದೆ ಕಣ್ರಿ. ಏನೇನ್ರಿ ಇವ್ರದ್ದು ಯಾವಾಗ್ಲೂ ಇದಿದೆ. ಏನೋ ಇವ್ರು ಚೈನ್ ಪ್ರೇಯರ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಜನ ಇಲ್ಲೇನೋ, ಅದಕ್ಕೆ ಏನ್ ಮಾಡ್ತಾ ಇದಾರೆ? ಬರ್ರಿ ಬೇಡ, ಬರಬೇಡ, ಬಹಳ ಸಂತೋಷ, ಸ್ತೋತ್ರ, ಯಾರಿಗೆ ಲಾಸು? ಹಲ್ಲೆಲೂಯ. ಈ ಚೈನ್ ಪ್ರೇಯರ್ನ ಇವಾಗ ಮಾಡ್ತಿಲ್ಲ, ನಾವು ಸಣ್ಣವರಿದ್ದಾಗಿಂದಾನೇ ಕೈ ಹಿಡ್ಕೊಂಡೇ ಪ್ರೇಯರ್ ಮಾಡ್ತಾ ಇರೋದು. ಎಷ್ಟು ಜನರಿಗೆ ಗೊತ್ತಿಲ್ಲ. ನಾವು ಸಣ್ಣವರಿದ್ದಾಗಿಂದಾನು ಏನ್ ಮಾಡ್ತಾ ಇದ್ದೇವೆ? ಈ ಚೈನ್ ಪ್ರೇಯರ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೇವೆ. ಅದು ಬಹಳ ಬೇರೆ ರೀತಿಯಾಗಿ ನಡೀತಾ ಇತ್ತು, ಇದು ಬೇರೆ ರೀತಿಯಾಗಿ ನಡೀತಾ ಇದೆ. ಹಲ್ಲೆಲೂಯ. ನೋಡ್ರಿ, ಅವಲೇ ಪಾಶ್ಚಮರು ಹೇಳಿದ್ರು, ಏನು ದೇವ್ರ ಅವ್ರ ಮುಖಾಂತರ ಮಾತನಾಡಿದ್ರೆ ಏನಂತ? ಸೌಲನ ಮಾತನ್ನ ಕೇಳಿದು ಹೋದ್ರೆ ಏನ್ ಮಾಡ್ತಾರೆ? ದಾವೀದನ್ನ ಕರ್ಕೊಳ್ತಾರೆ. ಹಲ್ಲೆಲೂಯ. ನೀವು ಬಂದು ದೇವರ ಮಾತನ್ನು ಕೇಳಿ ವಿಧೇಯರಾಗಿ ಪ್ರಾರ್ಥನೆ ಮಾಡದೆ ಹೋದ್ರೆ ದೇವರು ನಿಮ್ಮನ್ನ ತೆಗೆದು ಏನ್ ಮಾಡ್ತಾರೆ? ಬೇರೆಯವರು ಬರ್ತಾರೆ. ಹಲ್ಲೆಲೂಯ. ಇದೀರಾ? ಹಲ್ಲೆಲೂಯ. ಆದ್ದರಿಂದ ಪ್ರಿಯ ಸಹೋದರರೇ, ನಾನು ಕೈ ಮುಗಿದು ಕೇಳುವುದೇನು ಅಂದರೆ, ದೇವರು ನಿಮ್ಮನ್ನು ಪ್ರಾರ್ಥನೆ ಮಾಡೋಕ್ಕೆ ಕರೀತಾ ಇದ್ದಾರೆ. ಒಪ್ಪಿಸಿಕೊಟ್ಟು ಅರ್ಧ ಗಂಟೆ ಆದರೂ ಬಂದು ಮೊಣಕಾಲು ಪ್ರಾರ್ಥನೆ ಮಾಡಿ. ಹಲ್ಲೆಲೂಯ. ಬ್ರದರ್ ತರಲ್ಲ ಭಾಳ ಬಿಸಿ ಇದ್ದೀರಾ? ಹಲ್ಲೆಲೂಯ. ಹೊಟ್ಟೆಗಿಟ್ಟೆ ಕೆಟ್ಟೋದ್ರೆ ರಾತ್ರಿಯಲ್ಲಿ ಏನು ಮಾಡ್ತೀರಾ? ಹೇಳ್ರಿ, ಏನು ಮಾಡ್ತೀರಾ? ಚೆನ್ನಾಗಿ ನಿದ್ದೆ ಮಾಡ್ತೀರಾ? ಏನು ಮಾಡ್ತೀವಿ? ಹೊಟ್ಟೆ ಕೆಟ್ಟೋದ್ರೆ ಬಾತ್ರೂಮ್ ಓಡು, ಮನೆಗೆ ಬಾತ್ರೂಮ್ ಓಡು, ಯಾವ ಹಾಸ್ಪಿಟ್ಲ್ ತೆಗೆದಿದೆ ಓಡು ಓಡ್ತೀವಲ್ಲ. ಹಲ್ಲೆಲೂಯ. ಇದೀರಾ? ನೋಡ್ರಿ, ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ರಾತ್ರಿ ಎಲ್ಲ ನಮಗೆ ನಿದ್ದೆ ಬರಲ್ಲ. ಅಮ್ಮ ದೇವರೇ, ಪ್ರಾರ್ಥನೆ ಮಾಡಕ್ ಮಾತ್ರ ಅಯ್ಯೋ ನನಗೆ ಆಗಲ್ಲ ಕಣ್ರಿ, ಬಹಳ ಸುಸ್ತಾಗ್ಬಿಟ್ಟಿದ್ದೀನ. ಹಲ್ಲೆಲೂಯ. ಇನ್ನು ಅಷ್ಟು ದೂರ ಹೋಗಿ ಮೊಣಕಾಲೂರಿ ಕೈ ಎತ್ತಿ ಅಯ್ಯೋ ವಾಪಸ್ ಬರೋಷ್ಟರಲ್ಲಿ 12 ಗಂಟೆ ಆಗ್ಬಿಡುತ್ತೆ. ಮತ್ತೆ ನಾನು ಎಷ್ಟೊತ್ತಿಗೆ ಎದ್ದೇಳ್ಬೇಕು? 5 ಗಂಟೆಗೆ ಎದ್ದೇಳ್ಬೇಕು. ಎಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಕಣ್ರಿ. ಆಯ್ತು, ಆರಾಮಾಗಿರು. ಹಲ್ಲೆಲೂಯ. ಯಾರ ಮೇಲೆ ಒಂದು ತಪ್ಪಾಗಿ ಹೇಳ್ತಾ ಇಲ್ಲ. ಹಲ್ಲೆಲೂಯ. ನಾನು ರಿಯಾಲಿಟಿ ಹೇಳ್ತಾ ಇದ್ದೇನೆ. ನೀವು ಹಿಂಗೆ ಮಾಡ್ತಿದ್ದೀರಾ ಅಂತ ಹೇಳ್ತಲ್ಲ, ರಿಯಾಲಿಟಿ. ಹಲ್ಲೆಲೂಯ. ಸಹೋದರಿಯರು, ಅದು ಕೆಲಸ ಮಾಡು, ಈ ಕೆಲಸ ಮಾಡು, ಆ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಬ್ಯುಸಿಯಾಗಿದ್ದೀರಾ? ಭಾಳ ಸಂತೋಷ. ಹಲ್ಲೆಲೂಯ. ಕರ್ತನಿಗೆ ಸಮಯ ಎಷ್ಟು ಕೊಡ್ತಾ ಇದ್ದೇವೆ? ನಾನು ಮನೇಲೇ ಪ್ರಾರ್ಥನೆ ಮಾಡ್ತೀನಿ ಬ್ರದರ್. ಹಲ್ಲೆಲೂಯ. ಮಾಡ್ರಿ, ಭಾಳ ಸಂತೋಷ. ಮನೇಲಿ ಪ್ರಾರ್ಥನೆ ಮಾಡಬೇಕು ಮನೇಲಿ. ಆದರೆ ಹಲ್ಲೆಲೂಯ, ಸಭೆಯಲ್ಲಿ ದೇವರು ನಿನ್ನನ್ನು ಕರೆದು ಪ್ರಾರ್ಥನೆ ಮಾಡಲಿಕ್ಕೆ ಹೇಳಿದ್ರೆ ಬಂದು ಮೊಣಕಾಲೂರಿ ಏನ್ ಮಾಡಬೇಕು? ಮನುಷ್ಯರಿಗಿಂತ ದೇವರಿಗೆ ಏನಾಗಬೇಕು? ದೇವರಾಗಬೇಕಾ? ನಾವು ನಮ್ಮ ಮಾತನ್ನೇ ಕೇಳ್ತಾ ಇದ್ದೀವಿ, ದೇವರ ಮಾತನ್ನ ಕೇಳ್ತಾ ಇಲ್ಲ. ಹಲ್ಲೆಲೂಯ. ಇದೀರಾ? ಇದಕ್ಕೆ ಮೇಲೆ ನಾನು ಜಾಸ್ತಿ ಮಾತಾಡೋದು ಚೆನ್ನಾಗಿರೋದಿಲ್ಲ. ಹಲ್ಲೆಲೂಯ. ಆದ್ದರಿಂದ ಅಂಟು ರೋಗಗಳಿಂದಲೂ, ಬರಗಳಿಂದಲೂ, ಕತ್ತಿಯಿಂದಲೂ, ಕಾಡು ಮೃಗಗಳಿಂದಲೂ. ಎಷ್ಟು ಜನ ಇವಾಗ ನೋಡ್ತಾ ಇದ್ದಾರೆ ಟಿವಿಯಲ್ಲೆಲ್ಲ, ಅಲ್ಲಿ ಚಿರತೆ ಬಂತು, ಇಲ್ಲಿ ಕಾಡೆಮ್ಮೆ ಬಂತು, ಇನ್ನೂ ಜಾಸ್ತಿ ಬರುತ್ತೆ. ಹಲ್ಲೆಲೂಯ. ವಾಕ್ಯ ಹೇಳುತ್ತೆ. ಅದರಿಂದ ಹಲ್ಲೆಲೂಯ, ಹಲ್ಲೆಲೂಯ. ಕಡೆಯ ವಾಕ್ಯವನ್ನು ಓದಿಕೊಡಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಅದೇ ಪ್ರಕಟಣೆ 7ನೇ ಅಧ್ಯಾಯ 3ನೇ ವಾಕ್ಯ ಓದ್ರಿ. ಪ್ರಕಟಣೆ 7:3. ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. படிங்க. நாம் நமது தேவனுடைய ஊழியக்காரின் நெற்றிகளில் முத்திரை போட்டு திருமலவும் பூமியை சமுதிரத்தையும் மரங்களையும் சேதப்படுத்தாதீர்கள் என்று மகா சத்தமிட்டு கூப்பிட்டான். ಆಮೆನ್. ಹಲ್ಲೆಲೂಯ. ಈ ಜನರನ್ನ ಏನ್ ಮಾಡ್ತಾ ಇದ್ದಾರೆ? ಹಲ್ಲೆಲೂಯ. ರೈಟ್. 7ನೇ ಅಧ್ಯಾಯ 3ನೇ ವಾಕ್ಯ ಹೇಳ್ತದೆ, ನಾವು ನಮ್ಮ ದೇವದಾಸರಿಗೆ ಹಣೆಯ ಮೇಲೆ ಮುದ್ರೆ ಹೊತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರವನ್ನಾಗಲಿ ಕೆಡಿಸಬೇಡ್ರಿ ಎಂದು ಮಹಾಶಬ್ದದಿಂದ ಕೂಗಿದನು. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ. ರೈಟ್. ಹಲ್ಲೆಲೂಯ. ನೋಡ್ರಿ, ದೇವರು ತನ್ನ ಜನರ ಮೇಲೆ ಏನನ್ನ ಹಾಕ್ತಾರೆ? ಮುದ್ರೆಯನ್ನ ಹಾಕ್ತಾರೆ. ಇವರು ಯಾರೆಂದ್ರೆ ದೇವರಿಗಾಗಿ ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದಂತ ಜನರು. ಹಲ್ಲೆಲೂಯ. ನೋಡ್ರಿ, ದೇವರಿಂದ ನೀನು ನಿನ್ನ ಕುಟುಂಬವು ಕಾಪಾಡಲ್ಪಡಬೇಕಾ? ನಿನ್ನ ಹಣೆಯಲ್ಲಿ ದೇವರು ಒಂದು ಮುದ್ರೆಯನ್ನು ಹಾಕ್ತಾನೆ. ಯಾವಾಗ? ಪ್ರಾರ್ಥನೆ ಮಾಡುವಾಗ. ಹಲ್ಲೆಲೂಯ.
ಆ ಮುದ್ರೆ ನಿನ್ನ ಹಣೆಯ ಮೇಲೆ ಒಂದು ಮುದ್ರೆ ಇದ್ರೆ ಯಾವ ರೋಗ ಆಗಲಿ, ಕತ್ತಿ ಆಗಲಿ, ಬರ ಆಗಲಿ, ಅಂಟು ರೋಗ ಆಗಲಿ ನಿನ್ನನ್ನ ನಿನ್ನ ಮನೆಯನ್ನ ಏನ್ ಮಾಡೋದಿಲ್ಲ. ಹಲ್ಲೆಲೂಯಾ. ಐಗುಪ್ತ ದೇಶದಲ್ಲಿ ಅಸಂಹಾರಕ ದೂತನು ಇಳಿದು ಬಂದಾಗ ಯಾರ ಮನೆಯ ಬಾಗಿಲಲ್ಲಿ ಹೊಸಿಲಿನಲ್ಲಿ ರಕ್ತವು ಹಚ್ಚಲ್ಪಟ್ಟಿತ್ತೋ ಅವರ ಮನೆಯೊಳಗೆ ದೇವದೂತನ ಏನ್ ಮಾಡಲಿಲ್ಲ, ಒಳಗೆ ಹೋಗ್ಲಿಲ್ಲ. ಯಾರ ಮನೆಯಲ್ಲಿ ಮಾಡಲ್ಪಟ್ಟಿಲ್ವೋ, ಎಲ್ಲಿ ಮುದ್ರೆ ಇಲ್ಲವೋ ಅಲ್ಲಿ ಏನ್ ಮಾಡಿದ್ರು, ಒಳಗೆ ಹೋದ್ರು. ಹಲ್ಲೆಲೂಯಾ. ಈಗ ಕಳ್ಳರು ಯಾರ ಬರ್ತಾರೆ, ಅಲ್ಲಿ ಪೊಲೀಸ್ ಅಂತ ಮುಂದೆನೆ DSP ಅಂತ ಹಾಕಿದ್ರೆ ಒಳಗೆ ಹೋಗ್ತಾನ. ಹಲ್ಲೆಲೂಯಾ. ತಮಿಳ್ ಎಲ್ಲುವಂತೆ ಸ್ವಂತ ಕಾಸ್ಲೆ ಶೂನ್ಯ ವೆಚ್ಚಿ ಮುಡಿಯಮ್ಮ ವೆಚ್ಚಿಗ್ರಾನ ಯಾವನ ಅಲ್ಲೆಲ್ಲ ಯಾರ ಹಿಂಗೆ ಮಾಡ್ತಾರ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಿನ್ನ ಮನೆಯ ಮುಂದೆ ನಿನ್ನ ಹಣೆಯ ಮೇಲೆ ದೇವರ ಮುದ್ರೆ ಇರುವಾಗ, ಕೊರೋನಾದಲ್ಲಿ ಕಾಪಾಡಿದ್ದು ಯಾವುದು ನಿಮ್ಮನ್ನ, ಕರ್ತನ ಮುದ್ರೆ. ನಿಮ್ಮ ಪಕ್ಕದ ಮನೆಯವರಿಗೆ ಬಂದಂತ ರೋಗ ನಿಮಗೆ ಯಾಕೆ ಬರಲಿಲ್ಲ. ಹಲ್ಲೆಲೂಯಾ. ಮುದ್ರೆ. ಪ್ರತಿಯೊಂದು ರೋಗವು, ಸಮಸ್ಯೆಗಳು, ಬರಗಳು ಬಂದಾಗ ದೇವರು ತನ್ನ ಮುದ್ರೆಯನ್ನು ತನ್ನ ಜನರ ಮೇಲೆ, ಹಣೆಯ ಮೇಲೆ ಹಾಕ್ತಾನೆ. ನೀನು ಹೊರಗಡೆ ಮಾಸ್ಕ್ ಹಾಕ್ಕೊಂಡಿಲ್ಲ ಅಂದ್ರೆ ಯಾವ ರೋಗವು ನಿನ್ನನ್ನ ಮುಟ್ಟೋದಿಲ್ಲ. ಹಲ್ಲೆಲೂಯಾ. ಹಾಗಿರುವಾಗ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲು ಈ ವರ್ಷದಲ್ಲಿ ನಿನಗೋಸ್ಕರ ಇಳಿದು ಬಂದಿದ್ದಾನೆ. ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಪ್ರತಿಯೊಂದು ಕಾರ್ಯದಲ್ಲಿ, ಕೆಲಸದಲ್ಲಿ ಆತನು ಮುಂದೆ ಹೋಗ್ತಾನೆ. ಕಳೆದ ವರ್ಷದಲ್ಲಿ ಕಂಡಂಥ ಕೊರತೆಗಳು, ಕಷ್ಟಗಳು, ಅವಮಾನಗಳು, ನಿಂದನೆಗಳು ಈ ವರ್ಷದಲ್ಲಿ ಕಾಣದಂತೆ ನಿನ್ನ ಒಣನೆಲವು, ಅರಣ್ಯವು ಸಮೃದ್ಧಿಯಾಗಿ, ಹಲ್ಲೆಲೂಯಾ, ಹೂಗಳನ್ನು ಬಿಟ್ಟು ನೀನು, ನಿನ್ನ ಕುಟುಂಬವು ಆಶೀರ್ವಾದವಾಗಿರ್ತೀರ. ಹಲ್ಲೆಲೂಯಾ. ನಾವೆಲ್ಲ ಒಂದು ನಿಮಿಷ ಎದ್ದು ನಿಂತುಕೊಂಡು, ಎಲ್ಲರೂ ನಾವು ಎದ್ದು ನಿಂತುಕೊಂಡು ಸ್ತೋತ್ರ, ನಿಜವಾಗಿಯೂ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ, ನಾವೆಲ್ಲ ವೇಗವಾಗಿ ಎದ್ದು ನಿಂತುಕೊಂಡು ನಿಜವಾಗಲೂ ಕರ್ತನು ಇವತ್ತು ನಿನ್ನೊಟ್ಟಿಗೆ ಮಾತನಾಡಿರುವುದಾದ್ರೆ, ನಿಜವಾಗಲೂ ಕರ್ತನ ಸ್ವರವು, ಕರ್ತನ ವಾಕ್ಯವು, ಪ್ರವಾದನೆಯ ಮೂಲಕ ದೇವರು ನಿನ್ನೊಟ್ಟಿಗೆ ಮಾತನಾಡಿರುವುದೇ ಆದರೆ ಇವತ್ತು ಕರ್ತನ ಸನ್ನಿಧಿಯಲ್ಲಿ ನೀನು ಒಪ್ಪಿಸಿಕೊಡು. ಇವತ್ತು ಕರ್ತನ ಸನ್ನಿಧಿಯಲ್ಲಿ ನಿನ್ನನ್ನು ಒಪ್ಪಿಸಿಕೊಡು ಪ್ರಾರ್ಥನೆ ಮಾಡುವುದಕ್ಕೆ. ಅರ್ಧ ಗಂಟೆ, ಕಾಲು ಗಂಟೆ ಇಲ್ಲ, 1 ಗಂಟೆಯಾದರೂ, 1 ಗಳಿಗೆ ಆದರೂ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಲಾರಿರ ಅಂತ ಯೇಸು ಕ್ರಿಸ್ತನು ಕೇಳಿದ ಪ್ರಕಾರ ಈ ಕಡೆಯ ದಿನಗಳಲ್ಲಿ ನೀನು, ನಿನ್ನ ಕುಟುಂಬವು ತಪ್ಪಿಸಿಕೊಳ್ಳಬೇಕೆಂದರೆ, ದೇಶವು ತಪ್ಪಿಸಿಕೊಳ್ಳಬೇಕೆಂದರೆ, ನಿನ್ನ ಜನರು ತಪ್ಪಿಸಿಕೊಳ್ಳಬೇಕೆಂದರೆ 1 ಗಳಿಗೆ ಆದರೂ, 1 ಗಂಟೆಯಾದರೂ ದೇವರ ಸನ್ನಿಧಿಯಲ್ಲಿ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದು ಅವಶ್ಯವಾಗಿದೆ ಪ್ರಿಯ ಸಹೋದರನೇ, ಸಹೋದರಿಯೇ. ಆದ್ದರಿಂದ ನೀನು ಒಪ್ಪಿಸಿಕೊಡುವೆಯಾ? ಇವತ್ತು ಖಂಡಿತವಾಗಿ, ಇವತ್ತು ನಿಜವಾಗ್ಲೂ ದೇವರು ನಿನ್ನೊಟ್ಟಿಗೆ ಮಾತನಾಡಿದರೆ, ಈ ವಾಕ್ಯವು ನಿನ್ನೊಟ್ಟಿಗೆ ಮಾತನಾಡಿದರೆ, ದೇವರ ಸ್ವರವನ್ನ ನೀನು ಕೇಳಿರುವುದೇ ಆದರೆ, ಪ್ರಿಯ ಸಹೋದರನೇ, ಸಹೋದರಿ, ಇವತ್ತು ಒಪ್ಪಿಸಿಕೊಡು. ಏನೇ ಆದರೂ, ಏನೇ ಸಂಭವಿಸಿದರು, ಏನೇ ನಡೆದರು, ನನ್ನ ಪ್ರಾರ್ಥನಾ ಸಮಯವನ್ನು ನಾನು ಬಿಡೋದಿಲ್ಲ. ನನ್ನ ಪ್ರಾರ್ಥನಾ ಸಮಯಕ್ಕೆ ಬಂದು ನಾನು ಮೊಣಕಾಲು ಊರ್ತೇನೆ. ಅವರಿವರನ್ನ ನೋಡೋದಿಲ್ಲ, ಅಕ್ಕಪಕ್ಕದವರನ್ನ ನೋಡೋದಿಲ್ಲ, ಸಹೋದರನ್ನ ನೋಡೋದಿಲ್ಲ, ಗಂಡ ಹೆಂಡತಿ ಮಕ್ಕಳನ್ನ ನೋಡೋದಿಲ್ಲ. ಸ್ತೋತ್ರ. ಪರಿಸ್ಥಿತಿಗಳನ್ನ ನೋಡೋದಿಲ್ಲ, ಹಗಲು ರಾತ್ರಿ ನೋಡೋದಿಲ್ಲ. ದೇವರು ನನ್ನೊಟ್ಟಿಗೆ ಮಾತನಾಡಿದ್ದಾನೆ. ಈ ಸಮಯದಲ್ಲಿ ನಾನು ಬಂದು ಪ್ರಾರ್ಥನೆ ಮಾಡುತ್ತೇನೆ ಅಂತ ನೀನು ಒಪ್ಪಿಸಿ ಕೊಡುವುದಾದರೆ, ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ನಿನ್ನ ಹಣೆಯ ಮೇಲೆ ಮುದ್ರೆ ಹಾಕಲಿದ್ದಾನೆ. ದೇವರು ನಿನ್ನ ಮುಂದುಗಡೆ ಹೋಗಲಿದ್ದಾನೆ. ನಿನ್ನ ಎಲ್ಲ ಪರಿಸ್ಥಿತಿಗಳು ಬದಲಾಗಲಿದೆ. ನಿನ್ನೆಲ್ಲ ಒಣನೆಲವು ಹಚ್ಚ ಹಸುರಾಗಿ ಬದಲಾಗಲಿದೆ. ಅರಣ್ಯವು ನೀರುಗಳಿಂದ ತುಂಬಿಸಲ್ಪಡಲಿದೆ. ಮರುಭೂಮಿಯು ಬದಲಾಗಿ ಹೂ ಬಿಡುವಂತ ತೋಟವಾಗಿ ಬದಲಾಗಿದೆ. ಪ್ರಿಯ ಸಹೋದರನೇ, ದೇವರ ಸ್ವರವು ನಿನ್ನ ಬಳಿಯಲ್ಲಿ, ಪ್ರಿಯ ಸಹೋದರಿಯೇ, ದೇವರ ಸ್ವರವು ನಿನ್ನ ಬಳಿಯಲ್ಲಿ ಬರ್ತಾ ಇದೆ. ಒಪ್ಪಿಸಿಕೊಡು. ನಿನ್ನನ್ನು ಒಪ್ಪಿಸಿಕೊಡು ಕರ್ತನಿಗಾಗಿ. ಸ್ತೋತ್ರ. ಪ್ರಾರ್ಥಿಸುವುದಕ್ಕಾಗಿ ಒಪ್ಪಿಸಿಕೊಡು. ಪ್ರಿಯ ಸಹೋದರರೇ, ಯೌವನಸ್ಥರೇ, ದೇವರು ನಿನ್ನೊಟ್ಟಿಗೆ ಮಾತನಾಡಿದ್ದಾರೆ. ನನ್ನ ಹೆಸರು ಹೇಳಲಿಲ್ಲ ಅಂತಲ್ಲ, ಪ್ರತಿಯೊಬ್ಬ ಸಹೋದರನು,
ಪ್ರತಿಯೊಬ್ಬ ಯೌವನಸ್ಥ ಸಹೋದರಿಯು ಗಿದ್ಯೋನನಾಗಿ ದೇವರು ಎಬ್ಬಿಸಲಿದ್ದಾನೆ. ಓ, ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಲು ಒಪ್ಪಿಸಿಕೊಡು. ಓ, ಒಂದು ಗಳಿಗೆ ಆದರೂ ಬಂದು ಪ್ರಾರ್ಥನೆ ಮಾಡಲು ಒಪ್ಪಿಸಿಕೊಡು. ದೇವರು ನಿನ್ನ ಮುಖಾಂತರವಾಗಿ ಅದ್ಭುತಗಳನ್ನ ಮಾಡಲಿದ್ದಾನೆ. ಪ್ರಿಯ ಸಹೋದರನೇ, ದೇವರು ನಿನ್ನ ಮುಖಾಂತರ ಅದ್ಭುತ ಮಾಡಲಿದ್ದಾನೆ. ಪ್ರಿಯ ಸಹೋದರಿಯೇ, ದೇವರು ನಿನ್ನ ಮುಖಾಂತರ ಅತಿಶಯಗಳನ್ನ ಮಾಡಲಿದ್ದಾನೆ. ದೇವರು ಈ ವರ್ಷದಲ್ಲಿ ನಿನ್ನನ್ನ, ನಿನ್ನ ಕುಟುಂಬವನ್ನ ಕಾಪಾಡಲಿದ್ದಾನೆ. ರೋಗ ಬಂದರು, ಬರ ಬಂದರು, ಹಿಂಸೆಗಳು ಬಂದರು, ಹೋರಾಟಗಳು ಬಂದರು, ದೇವರಿಗೆ ಒಪ್ಪಿಸಿಕೊಡು. ದೇವರ ಅಭಿಷೇಕ ನಿನ್ನ ಮೇಲೆ ಬರಲಿದೆ. ದೇವರ ಮುದ್ರೆ ನಿನ್ನ ತಲೆಯ ಮೇಲೆ ಹಾಕಲ್ಪಡಲಿದೆ, ನಿನ್ನ ಹಣೆಗೆ ಹಾಕಲ್ಪಡಲಿದೆ. ಒಪ್ಪಿಸಿಕೊಡು, ಒಪ್ಪಿಸಿಕೊಡು. ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಯೌವನಸ್ಥರೇ, ಮಕ್ಕಳೇ, ನಿನ್ನನ್ನು ಒಪ್ಪಿಸಿಕೊಡು ಪ್ರಾರ್ಥನೆ ಮಾಡುವುದಕ್ಕೆ. ಒಪ್ಪಿಸಿಕೊಡು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ. ಒಂದು ಗಳಿಗೆ ಆದರೂ ಮೊಣಕಾಲೂರಿ ಪ್ರಾರ್ಥನೆ ಮಾಡಲು ಒಪ್ಪಿಸಿಕೊಡು. ಕರ್ತನಿನೊಟ್ಟಿಗೆ ಮಾತನಾಡ್ತಾ ಇದೆ. ಕರ್ತನ ಸ್ವರವು ನಿನ್ನ ಬಳಿಗೆ ಬರ್ತಾ ಇದೆ. ಸ್ವೀಕಾರ ಮಾಡು, ಸ್ವೀಕಾರ ಮಾಡು, ಸ್ವೀಕರಿಸು, ಸ್ವೀಕರಿಸು. ಬದಲಾಯಿಸಿಕೋ, ನಿನ್ನನ್ನ ಬದಲಾಯಿಸಿಕೋ. ಮನ ತಿರುಗು, ಮನ ತಿರುಗು, ದೇವರ ಕಡೆಗೆ ತಿರುಗಿಕೋ. ದೇವರ ಮಹಿಮೆಯಾದ ಹಸ್ತವು ನಿನ್ನ ಮೇಲೆ. ಒಪ್ಪಿಸಿಕೊಡು. ನಾನು ಪ್ರಾರ್ಥನೆ ಮಾಡ್ತೇನೆ. ಒಂದು ಗಂಟೆ ಆದರೂ ಒಂದು ಮೊಣಕಾಲೂರಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತಿದಿನ ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ ಒಂದು ಮೊಣಕಾಲೂರ್ತೀನಿ ಅಂತ ಒಪ್ಪಿಸಿಕೊಡು. ಅರಿಕೆ ಮಾಡು. ಅರಿಕೆ ಮಾಡಿದ್ರೆ ಅದನ್ನು ನೆರವೇರಿಸಬೇಕು. ಏನೇ ಆದರೂ ಅರಿಕೆ ಮಾಡು, ಅರಿಕೆ ಮಾಡು. ದೇವರಿನ ಪ್ರಾರ್ಥನೆಯನ್ನ ಕೇಳ್ತಾ ಇದೆ. ದೇವರಿನ ಪ್ರಾರ್ಥನೆಯನ್ನ ಕೇಳ್ತಾ ಇದೆ. ದೇವರಿನ ಪ್ರಾರ್ಥನೆಯನ್ನ ಕೇಳ್ತಾ ಇದೆ. ದೇವರಿನ ಪ್ರಾರ್ಥನೆಯನ್ನ ಕೇಳ್ತಾ ಇದೆ. ಒಪ್ಪಿಸಿಕೊಡೋಣ, ಒಪ್ಪಿಸಿಕೊಡೋಣವ, 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 ಒಪ್ಪಿಸಿಕೊಡೋಣವ. ಸ್ತೋತ್ರ, ಸ್ತೋತ್ರ ಕರ್ತನೆ, ಸ್ತೋತ್ರ ದೇವರ. ಓ ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ, ಪ್ರಾರ್ಥನೆ ನನ್ನುಸಿರಾಗಲಿ, ಪ್ರಾರ್ಥನೆ ನನ್ನ ಜೀವವಾಗಲಿ. ಪ್ರಾರ್ಥಿಸಲು ನಾನಿರುವೆನು, ಒಡಗಿನಲ್ಲಿ ನಾನಿಲ್ಲುವೆನು. ಪ್ರಾರ್ಥಿಸಲು ನಾನಿರುವೆನು, ಒಡಗಿನಲ್ಲಿ ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನಮ್ಮ ಭಾಳ ಪ್ರೀತಿಸುವ ತಂದೆಯಾದ ದೇವರೇ, ಒಳ್ಳೆ ಸಮಯಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಪ್ಪ. ಈ ಬೆಳಗಿಂದ ಇಲ್ಲಿ ತನಕ ಸ್ವಾಮಿ ನೀನು ನಮ್ಮೊಟ್ಟಿಗೆ ಮಾತನಾಡಿದ್ದಿ ಸ್ವಾಮಿ. ನಾವು ಆರಾಧನೆ ಮಾಡುವಂತೆ ಕೃಪೆ ಮಾಡಿದ್ದಿ ಸ್ವಾಮಿ. ದೇವರೇ, ನಮ್ಮೊಟ್ಟಿಗೆ ಒಬ್ಬೊಬ್ಬರೊಟ್ಟಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ, ನಿನ್ನ ವಾಕ್ಯದ ಪ್ರಕಾರ ನಾವು ಕರ್ತನೆ ಎಲ್ಲ ರೀತಿಯಲ್ಲಿ ಒಪ್ಪಿಸಿಕೊಟ್ಟು ಸ್ವಾಮಿ ಅಧಿಕವಾಗಿ ಕರ್ತನೆ ಆಸಕ್ತಿಯಿಂದ ಇರುವಂತೆ ಕೃಪೆ ಮಾಡು ಸ್ವಾಮಿ. ಅವತ್ತು ಎರಿಗೋ ಕೋಟೆಯನ್ನು ಕರ್ತನೆ ಅಪ್ಪ ಸುತ್ತಿ ಬೀಳಿಸುವಂತೆ ಕರ್ತನೆ ನೆಟ್ಟಗೆ ಒಳಗೆ ಹೋಗುವಂತೆ ಕೃಪೆ ಮಾಡಿದಿ ಸ್ವಾಮಿ. ನಮ್ಮ ದೇಶದಲ್ಲಿರುವ ಎರಿಗೋ ಕೋಟೆ ಎಲ್ಲ ಕರ್ತನೆ ನಾವು ಬೀಳಿಸುವಂತೆ ಕೃಪೆ ಮಾಡು ಸ್ವಾಮಿ. ಹೌದು ಕರ್ತನೆ, ಗಿದಿಯೋನು ಸೈನ್ಯವು ಅದು ಚಿಕ್ಕದಾಗಿತ್ತು ಸ್ವಾಮಿ. ಹೌದು ಕರ್ತನೆ, ಅದು ಎತ್ತಿ ಕರ್ತನೆ ಎಲ್ಲವನ್ನು ಕರ್ತನೆ ಅದು ಕರ್ತನೆ ನಿನ್ನ ಚಿತ್ತವನ್ನು ನೆರವೇರಿಸಿತು ಸ್ವಾಮಿ. ಅವತ್ತು ಯೋಶ್ವನು ದೇವರೇ ಆ ಎರಿಗೋ ಕೋಟೆ 7 ದಿನ 6 ದಿನ ಸುತ್ತಿ ಸ್ವಾಮಿ 7ನೇ ದಿನ ಕರ್ತನೆ ಅದು ಬೀಳುವಂತೆ ಆರುಬಟಿಸುವಂತೆ ಮಾಡಿದಿ ಸ್ವಾಮಿ. ನಾವು ಚಿಕ್ಕ ಹಿಂಡಾಗಿದ್ದೀವಿ ದೇವರೇ. ಆ ಎರಿಗೋ ಕೋಟೆ ಬೀಳಿಸಿ ಕರ್ತನೆ ನಾವು ನೆಟ್ಟಿಗೆ ಒಳಗೆ ಹೋಗಿ ಯುದ್ಧ ಮಾಡುವಂತೆ ಕೃಪೆ ಮಾಡಪ್ಪ. ಒಬ್ಬೊಬ್ಬರನ್ನು ಪ್ರಾರ್ಥನಾ ವೀರನಾಗಿ ವೀರಳಾಗಿ ಎಬ್ಬರಿಸು ಸ್ವಾಮಿ. ನೀನು ಕೊಟ್ಟಿರುವ ಕೆಲಸದಲ್ಲಿ ಕರ್ತನೆ ಮಾಡಿ ಮುಗಿಸುವಂತೆ ಕೃಪೆ ಮಾಡಪ್ಪ. ಒಂದು ದಿನ ನಾವು ಬರುವಾಗ ಸ್ವಾಮಿ ದೇವರೇ ನಮ್ಮ ಕೈಯಲ್ಲಿ ಆತ್ಮಗಳನ್ನು ಬಂದು ನಿನಗೆ ಒಪ್ಪಿಸುವಂತೆ ಕೃಪೆ ಮಾಡಪ್ಪ.
ಪ್ರತಿ ಒಬ್ಬರು ನಿನ್ನ ರಕ್ತದಲ್ಲಿ ಮರೆ ಮಾಚಿಕಪ್ಪ. ಚಿಕ್ಕವರಿಂದ ದೊಡ್ಡವರ ತನಕ ಸ್ವಾಮಿ ನೀನು ಆಶೀರ್ವದಿಸು, ಕಾಪಾಡು, ನಡೆಸು ಸ್ವಾಮಿ. ಒಬ್ಬೊಬ್ಬರನ್ನು ಕರ್ತನ ರಕ್ತದಲ್ಲಿ ಮರೆ ಮಾಚಿಕೋ ದೇವರೇ. ಎಲ್ಲ ರೀತಿಯಲ್ಲಿ ಕಾಪಾಡು, ನಡೆಸು. ಆರೋಗ್ಯ ಸೌಖ್ಯ ಕೊಟ್ಟು ಎಲ್ಲರನ್ನು ಕಾಪಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಸೆಲ್ಬೇಡ್ತೀನಿ ತಂದೆ ಆದ ದೇವರೇ. ನಾವು ಹಾಗೆ ನಿಂತಿರುವಾಗಲೇ ದೇವರಿಗೆ ಕಾಣಿಕೆ